ईश्वरः परमः कृष्ण सच्चिदानन्दविग्रह अनादिरादिर्गोविन्द ಸರ್ವಕಾರಣಕಾರಣಂ. ಎಲ್ಲ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಭಗವಂತನಿಗೆ ನಮಸ್ಕರಿಸುತ್ತಾ ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ದಿವ್ಯ ಚೈತನ್ಯಕ್ಕೆ ವಂದಿಸುತ್ತಾ, ಸೋದರ ಸೋದರಿಯರೇ, ಆತ್ಮೀಯರೇ, ಇಂದು ಸೃಷ್ಟಿಯ ಕತೆ, ವಿಜ್ಞಾನ ತತ್ವಶಾಸ್ತ್ರ ಮತ್ತು ಗುಪ್ತ ಸಿದ್ಧಾಂತ ಅಥವಾ ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥದ ಆಧಾರದ ಮೇಲೆ ಎನ್ನುವಂತಹ ಒಂದು ಸರಣಿ ಉಪನ್ಯಾಸದ ಮುಂದುವರಿದ ಭಾಗ. ಈ ಸರಣಿಯಲ್ಲಿ ಹಲವಾರು ಉಪನ್ಯಾಸಗಳನ್ನು ನಾನು ಈಗಾಗಲೇ ನೀಡಿದ್ದೇನೆ. ಈಗ ಕಳೆದ ಒಂದು 4-5 ಸಂಚಿಕೆಗಳಲ್ಲಿ ಸೀಕ್ರೆಟ್ ಡಾಕ್ಟ್ರಿನ್, ಗುಪ್ತ ಸಿದ್ಧಾಂತ ಅನ್ನುವಂತಹ ಮ್ಯಾಡಮ್ ಬ್ಲವಾಟ್ಸ್ಕಿ ಅವರು ಬರೆದಂತಹ ಮೇರು ಕೃತಿಯ ಆಧಾರದ ಮೇಲೆ ಸೃಷ್ಟಿಗೆ ಸಂಬಂಧಪಟ್ಟ ಗಹನವಾದ ಕೆಲವು ವಿಷಯಗಳನ್ನು ನಾವು ಅಧ್ಯಯನ ಮಾಡ್ತಾ ಇದ್ವಿ. ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೆ. ಸೃಷ್ಟಿ ಅನ್ನುವಂಥದ್ದು ಒಂದು ಅತ್ಯಂತ ರಹಸ್ಯವಾದ, ಅದ್ಭುತವಾದ, ದಿಗ್ಭ್ರಮೆಯನ್ನು ಉಂಟು ಮಾಡುವ, ನಮ್ಮಲ್ಲಿ ಕುತೂಹಲವನ್ನು ಹೆಚ್ಚಿಸುವಂತಹ ಒಂದು ಟಾಪಿಕ್ ಅಥವಾ ಅಧ್ಯಾಯ ಅಂತ ಹೇಳಬಹುದು. ಪ್ರಾರಂಭದಲ್ಲಿ ನಾನು ವಿಜ್ಞಾನ ಏನು ಹೇಳುತ್ತೆ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ, ಉಪನಿಷತ್ತುಗಳು ಏನು ಹೇಳುತ್ತೆ, ವೇದಗಳು ಏನು ಹೇಳುತ್ತವೆ, ಮತ್ತು ನಮ್ಮ ಪುರಾಣಗಳಲ್ಲಿ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಯಾವ ಕೆಲವು ವಿಚಾರಗಳು ಮತ್ತು ಐತಿಹ್ಯವಿದೆ ಅನ್ನೋದನ್ನು ನಿಮ್ಮೊಡನೆ ಹಂಚಿಕೊಂಡಿದ್ದೆ. ಅವೆಲ್ಲದರ ನಂತರ ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥವನ್ನು ಸ್ವಲ್ಪ ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಅದು ಸೃಷ್ಟಿಗೆ ಮೀಸಲಾಗಿಟ್ಟಂಥ ಒಂದು ಗ್ರಂಥ. ಮ್ಯಾಡಮ್ ಬ್ಲಾವೆಟ್ಸ್ಕಿ ಅವರು ತಮ್ಮ ಗುರುಗಳಾದ ಮೌರ್ಯ ಋಷಿಗಳ ಆಶ್ರಮದಲ್ಲಿ 2 ವರ್ಷಗಳ ಕಾಲ ಟಿಬೆಟ್ನ ಹಿಮಾಲಯ ಪರ್ವತಗಳ ತಪ್ಪಲಿನಲ್ಲಿ ಉಳ್ಕೊಂಡಿದ್ದಾಗ ಅಲ್ಲಿದ್ದಂತಹ ಗ್ರಂಥ ಸಂಗ್ರಹಾಲಯದಲ್ಲಿ ಅವರಿಗೆ ದೊರೆತದ್ದು ಕೆಲವು ಗ್ರಂಥಗಳು, ಕಿಯೂಟಿ ಗ್ರಂಥಗಳು ಅಂತ ಕರೀತಾರೆ. ಆ ಕಿಯೂಟಿ ಗ್ರಂಥಗಳನ್ನು ಸೆನ್ಸಾರ್ ಅನ್ನೋ ಒಂದು ಭಾಷೆಯಲ್ಲಿ ಬರೆದಿದ್ದಾರೆ. ಆ ಭಾಷೆ ಈಗ ಚಾಲ್ತಿಯಲ್ಲಿಲ್ಲ, ಆ ಭಾಷೆಯನ್ನು ಮಾತನಾಡೋರು ಇಲ್ಲ, ಆ ಭಾಷೆಯ ಅಧ್ಯಯನವೂ ಈಗ ನಡೀತಾ ಇಲ್ಲ. ಒಂದು ಕಳೆದು ಹೋದ, ಸಮಾಪ್ತಿಯಾದಂಥ ಒಂದು ಭಾಷೆ. ಅಂಥ ಭಾಷೆಯಲ್ಲಿ ಸಂಸ್ಕೃತಕ್ಕಿಂತ ಪೂರ್ವ ಸನಾತನ ಭಾಷೆ ಅಂತ ಹೇಳ್ತಾರೆ. ಆ ಭಾಷೆಯಲ್ಲಿ ಬರೆದಂಥ ಸೃಷ್ಟಿಗೆ ಸಂಬಂಧಪಟ್ಟ ಕೆಲವು ಗ್ರಂಥಗಳನ್ನು ಅಧ್ಯಯನ ಮಾಡಿದರು. ಧ್ಯಾನ ಗ್ರಂಥ, ಬುಕ್ ಆಫ್ ಧ್ಯಾನ್ ಅನ್ನುವಂಥ ಒಂದು ಗ್ರಂಥವನ್ನು ಅವರು ಅಧ್ಯಯನ ಮಾಡಿದರು. ಅದರಲ್ಲಿ ಸೃಷ್ಟಿಗೆ ಸಂಬಂಧಪಟ್ಟ ಕೆಲವು ಗಂಭೀರವಾದ, ಬಹಳ ಮುಖ್ಯವಾದಂಥ ವಿಚಾರಗಳನ್ನು ಅವರು ವ್ಯಾಸಂಗ ಮಾಡಿದರು. ನಂತರ ಆ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಗುಪ್ತ ಸಿದ್ಧಾಂತ ಅನ್ನೋ ಗ್ರಂಥದಲ್ಲಿ ಬಹಳ ಸುಂದರವಾದಂತಹ ವಿವರಣೆಯನ್ನು ಅವರು ನಮಗೆ ನೀಡುತ್ತಾರೆ. ಅದರಲ್ಲಿ 2 ಮುಖ್ಯ ಭಾಗಗಳಿವೆ. ಒಂದು ಕಾಸ್ಮೋಜೆನೆಸಿಸ್ ಅಂದರೆ ವಿಶ್ವ ಸೃಷ್ಟಿ, ಮತ್ತೊಂದು ಆಂಥ್ರೋಪೋಜೆನೆಸಿಸ್ ಅಂದರೆ ಮಾನವ ಸೃಷ್ಟಿ. ಮೊದಲು ವಿಶ್ವ ಸೃಷ್ಟಿ ಆಗಬೇಕು, ಆಮೇಲೆ ಮಾನವನ ಸೃಷ್ಟಿ ಅಥವಾ ಇತರ ಪ್ರಾಣಿಗಳು, ಇತರ ಜೀವಿಗಳ ಸೃಷ್ಟಿ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಆ ಸೃಷ್ಟಿಕರ್ತ ಮೊದಲು ವಿಶ್ವವನ್ನು ಸೃಷ್ಟಿ ಮಾಡಿದ. ನಂತರ ಹಲವಾರು ಜೀವಿಗಳ ಸೃಷ್ಟಿ ನಡೀತು. ಈ ಜೀವಿಗಳ ವಿಕಾಸದ ತುತ್ತ ತುದಿಯಲ್ಲಿ
ಮಾನವ ಅಥವಾ ಮನುಷ್ಯನೆಂಬ ಒಂದು ಉನ್ನತ ಶ್ರೇಣಿಯ ಪ್ರಾಣಿಯನ್ನು ಸೃಷ್ಟಿ ಮಾಡಿದ ಭಗವಂತ. ಆ ಸೃಷ್ಟಿಯಾದ ನಂತರ ಮಾನವನನ್ನು ಕಂಡು ಭಗವಂತನಿಗೆ ಅನ್ನಿಸ್ತಂತೆ, ಇಲ್ಲಿಗೆ ನನ್ನ ಜವಾಬ್ದಾರಿ ಮುಗೀತು. ಯಾಕೆ ಅಂತಂದರೆ, ಸೃಷ್ಟಿಯನ್ನೇ ಅರ್ಥ ಮಾಡಿಕೊಳ್ಳುವ, ಸೃಷ್ಟಿಯನ್ನೇ ವಿಮರ್ಶಿಸುವ, ಸೃಷ್ಟಿಯನ್ನೇ ವಿಶ್ಲೇಷಿಸುವ, ಸೃಷ್ಟಿಯನ್ನೇ ಅರ್ಥೈಸುವ ಉನ್ನತವಾದ ಒಂದು ಮೆದುಳನ್ನು ನಾನು ಈ ಪ್ರಾಣಿಗೆ ಕೊಟ್ಟುಬಿಟ್ಟಿದ್ದೀನಿ. ಬಹಳ ಶಕ್ತಿಶಾಲಿಯಾದ ಮನಸ್ಸೆಂಬ ಆಯುಧವನ್ನು ನೀಡಿಬಿಟ್ಟಿದ್ದೀನಿ. ಇನ್ನು ಈ ಸಂಸರಣೆಯ ಹಾದಿಯಲ್ಲಿ ಮುಂದೆ ಬೆಳಿಬೇಕಾಗಿರೋದು ಅವನ ಜವಾಬ್ದಾರಿ. ಸೃಷ್ಟಿಯನ್ನೇ, ಸೃಷ್ಟಿಕರ್ತನನ್ನೇ ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ಮಾಡುವ ಒಂದು ಬೆಳೆದ ಮನಸ್ಸನ್ನು ಕೊಟ್ಟಾಯಿತು. ಅಂಥ ಮನಸ್ಸನ್ನು ಹೊಂದಿದ ಪ್ರಾಣಿ ಮಾನವ. ಇಲ್ಲಿಗೆ ನನ್ನ ಜವಾಬ್ದಾರಿ ಮುಗಿದು ಹೋಯಿತು. ಹೇಗೆ ಒಬ್ಬ ತಂದೆ ಮಗನನ್ನು ಸಾಕಿ ಬೆಳೆಸಿ ಶಾಲೆಗೆ ಕಳಿಸಿ, ಕಾಲೇಜಿಗೆ ಕಳಿಸಿ, ಒಂದು ವೃತ್ತಿಪರ ಕಾಲೇಜಿಗೆ ಕಳಿಸಿ, ಡಾಕ್ಟ್ರೋ, ಇಂಜಿನಿಯರೋ, ಚಾರ್ಟರ್ಡ್ ಅಕೌಂಟೆಂಟೋ, ಲಾಯರೋ, ಯಾವುದೋ ಒಂದು ಉನ್ನತ ವೃತ್ತಿಯಲ್ಲಿ ತೊಡಗುವಂತೆ ಮಾಡಿದ ನಂತರ ತಂದೆಗೇನನ್ಸುತ್ತೆ? ಇವನಿಗೊಂದು ಜೋಡಿ ಹುಡುಕಿಬಿಡಬೇಕು, ಇವನಿಗೆ ಜೋಡಿ ಹುಡುಕಿ ಮದುವೆ ಮಾಡಿಬಿಟ್ರೆ ನನ್ನ ಕೆಲಸ, ನನ್ನ ಕರ್ತವ್ಯ ಮುಗಿದು ಹೋಯಿತು ಅಂತ ಹೇಗೆ ಅಂದ್ಕೊಳ್ತಾನೋ, ಹಾಗೆ ನಮ್ಮೆಲ್ಲರ ತಂದೆಯಾದಂಥ ಪರಬ್ರಹ್ಮ, ಆ ಪರಮಾತ್ಮ ಮಾನವ ಸೃಷ್ಟಿಯಾದ ಮೇಲೆ ಒಂದು ನಿಟ್ಟುಸಿರನ್ನು ಬಿಟ್ಟಂತೆ. ಆಯಿತು, ಇನ್ನು ನನ್ನ ಕೆಲಸ ಮುಗೀತೋ, ಇನ್ನು ಮುಂದೆ ನಡಿಬೇಕಾಗಿರುವಂತಹ ಹಾದಿ ತಿಳ್ಕೊಳ್ಳುವಂತಹ ಶಕ್ತಿಯನ್ನು ಹೊಂದಿರುವಂತಹ ಮನಸ್ಸನ್ನು, ಮೆದುಳನ್ನು, ಬುದ್ಧಿಯನ್ನು, ಶರೀರವನ್ನು ಅವನಿಗೆ ಕೊಟ್ಟಾಯಿತು ಅಂತ ಭಗವಂತ ಸಹ ಒಂದು ನೀಳವಾದ ಉಸಿರನ್ನು ತಗೊಂಡಂತೆ. ಭಗವಂತನೇನೋ ನಿಟ್ಟುಸಿರು ತಗೊಂಡ, ತನ್ನ ಕರ್ತವ್ಯ ಮುಗೀತು ಅಂತ ಅಂದ್ಕೊಂಡ. ಆದರೆ ನಾವೇನು ಮಾಡ್ತಿದ್ದೀವಿ? ನಾವು ಆ ಮನಸ್ಸನ್ನು, ಬುದ್ಧಿಯನ್ನು, ಶರೀರವನ್ನು ಸಂಸರಣೆಯ ಹಾದಿಯಲ್ಲಿ ಹೇಗೆ ಮುಂದುವರಿಬೇಕು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಬಳಸ್ತಿದ್ದೀವ? ಇಲ್ಲ. ಸಂಪತ್ತನ್ನು ಶೇಖರಿಸಲು, ಅಧಿಕಾರವನ್ನು ಪಡೆಯಲು, ಅಟ್ಟಹಾಸವನ್ನು ಮೆರೆಯಲು, ಅಹಂಕಾರವನ್ನು ಪ್ರದರ್ಶಿಸಲು ನಮ್ಮ ಜೀವನವನ್ನು ಬಳಸ್ಕೊಳ್ತಾ ಇದ್ದೀವಿ. ಈ ಹಾದಿಯಲ್ಲಿ ಮುಂದುವರೆದರೆ ಭಗವಂತನ ಒಂದು ಸಂಕಲ್ಪ ಈಡೇರೋದು ಯಾವಾಗ? ಸಾಧ್ಯವೇ ಇಲ್ಲ. ಹಾಗಾದರೆ ಭಗವಂತ ನಮಗೆ ಜವಾಬ್ದಾರಿ ಕೊಟ್ಟು ನೀನೇ ಮುಂದುವರಿಬೇಕು, ಅದಕ್ಕೆ ಬೇಕಾಗಿರುವಂತಹ ಉಪಕರಣಗಳನ್ನು, ಸಲಕರಣೆಗಳನ್ನು, ಸಾಮಗ್ರಿಗಳನ್ನು ನಿನ್ನ ಶರೀರದಲ್ಲೇ ಮನಸ್ಸಾಗಿ, ಮೆದುಳಾಗಿ ಇಟ್ಟಿದ್ದೀನಿ ಅಂತ ಅಂದಮೇಲೆ ನಮ್ಮ ಕರ್ತವ್ಯ ಎಷ್ಟು ಹೆಚ್ಚಾಗಿದೆ ನೀವೇ ಗಮನಿಸಿ ನೋಡಿ. ಆದರೆ ಆ ಕರ್ತವ್ಯದ ಕಡೆ ನಾವು ಗಮನವನ್ನೇ ನೀಡ್ತಾ ಇಲ್ಲ. ಈ ಜೀವನವನ್ನು ವ್ಯರ್ಥವಾಗಿ ಕಳೀತಾ ಇದ್ದೀವಿ. ಅದಕ್ಕೆ ದಾಸರು ಹೇಳಿದ್ದು, ಮಾನವ ಜನ್ಮ ಬಲು ದೊಡ್ಡದು, ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ. ಶಂಕರಾಚಾರ್ಯರು ಹೇಳಿದ್ರು ಒಂದು ಕಡೆ, ಮನುಷ್ಯತ್ವ, ಮುಮುಕ್ಷತ್ವ ಮತ್ತು ಮಹಾಪುರುಷರ ಆಶ್ರಯ, ಈ ಮೂರು ಸಿಕ್ಕೋದು ಬಹಳ ಬಹಳ ದುರ್ಲಭ, ಕಠಿಣ. ಸಾಮಾನ್ಯವಾದ ಜನರಿಗೆ, ಸಾಮಾನ್ಯವಾದ ಜೀವಿಗಳಿಗೆ ಸಿಕ್ಕೋಲ್ಲ. ಮನುಷ್ಯರಾಗಿ ಹುಟ್ಟೋದೇ ಎಂತಹ ಮಹಾಪುಣ್ಯ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಮನುಷ್ಯತ್ವ, ಮುಮುಕ್ಷತ್ವ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಸಂಗ್ರಹಣೆಯಲ್ಲೇ ಕಾಲ ಕಳಿತೀವಿ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸ್ಕೋಬೇಕು, ಭೂಮಿ ತಗೋಬೇಕು, ಆಸ್ತಿ ಮಾಡಬೇಕು, ಅಧಿಕಾರವನ್ನು ಅನುಭವಿಸ್ಬೇಕು, ಇದೇ ಕೆಲಸಗಳಲ್ಲಿ ತೊಡಗ್ತೀವಿ. ಯಾರೋ ಕೆಲವು ವ್ಯಕ್ತಿಗಳು ಏನು ಮಾಡ್ತಾರೆ, ಇದೆಲ್ಲ ವ್ಯರ್ಥ ಅಂತ ತಿಳ್ಕೊಂಡು ಯೋಗ ಮಾರ್ಗದ ಕಡೆಗೆ ಹೆಜ್ಜೆ ಇಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರವೃತ್ತಿ ಮಾರ್ಗವನ್ನು ಬಿಟ್ಟು ನಿವೃತ್ತಿ ಮಾರ್ಗಕ್ಕೆ ಪ್ರವೇಶ ಮಾಡ್ತಾರೆ. ಅದೂ ಅವರ ಪುಣ್ಯ. ಮೂರನೇದು ಮಹಾಪುರುಷರ ಸನ್ನಿಧಾನ. ಅಂದರೆ ಮಹಾತ್ಮರು, ಮಹಾಪುರುಷರು, ಸಿದ್ಧ ಪುರುಷರು, ಸಂತರು, ಯೋಗಿಗಳು, ಋಷಿಗಳು
ಇಂಥ ವ್ಯಕ್ತಿಗಳ ಸಹವಾಸ ಇದೆಯಲ್ಲ, ಅವರ ಆಶ್ರಯ ಇದೆಯಲ್ಲ, ಅದು ಸಿಕ್ಕೋದು ಬಹಳ ಬಹಳ ಕಷ್ಟ. ನಮ್ಮೆಲ್ಲರ ಅದೃಷ್ಟ ಮನುಷ್ಯರಾಗಿ ನಾವು ಹುಟ್ಟುಬಿಟ್ಟಿದ್ದೀವಿ. ಎರಡನೇದಾಗಿ ಮುಮುಕ್ಷತ್ವ ನಮಗಿದೆ. ಅದಕ್ಕೋಸ್ಕರಲೇ ಇವತ್ತು ನಾವು ಇಲ್ಲಿ ಬಂದು ಕುಳಿತುಕೊಂಡಿದ್ದೀವಿ. ಏನೋ ಉನ್ನತವಾದ ಒಂದು ಜ್ಞಾನವನ್ನು ಪಡಿಬೇಕು, ನನ್ನ ಜೀವನದಲ್ಲಿ ನಾನು ಪರಿವರ್ತನೆಯನ್ನು ಹೊಂದಬೇಕು, ಈ ಜೀವನವನ್ನು, ಈ ಮನುಷ್ಯ ಜನ್ಮವನ್ನು ಸಾರ್ಥಕ್ಯಪಡಿಸ್ಕೋಬೇಕು ಅನ್ನೋಂತಹ ಒಂದು ಆಶಯ ನಮಗಿರೋದ್ರಿಂದಲೇ ಇವತ್ತು ನಾವು ಇಲ್ಲಿ ಬಂದು ಕುಳಿತಿದ್ದೀವಿ. ಇನ್ನು ಮೂರನೇದು ಯಾವುದದು? ಮಹಾಪುರುಷರ ಆಶ್ರಯ. ಅದು ಸಹ ಸಿಕ್ಕಿದೆ ನಿಮಗೆ. ಹೇಗೆ ಸಿಕ್ಕಿದೆ? ಥಿಯೋಸಾಫಿಕಲ್ ಸೊಸೈಟಿಯ ಸ್ಥಾಪಕರು, ಥಿಯೋಸಾಫಿಕಲ್ ಸೊಸೈಟಿಯ ಸ್ಥಾಪನೆಗೆ ಕಾರಣಕರ್ತರಾದಂತಹ ಮಹಾತ್ಮರು, ನಮ್ಮ ಮೌರ್ಯ ಋಷಿಗಳು, ಖುತೂಮಿಗಳು ಈ ಥಿಯೋಸಾಫಿಕಲ್ ಸೊಸೈಟಿಯ ಒಳಗೆ ಬರುವಂಥ ಸದಸ್ಯರನ್ನು ಗಮನಿಸ್ತಾ ಇರ್ತಾರೆ. ನೇರವಾಗಿ ಅವರು ಗಮನಿಸದೇ ಇದ್ರೂ ಅವರ ಹಿರಿಯ ಶಿಷ್ಯರ ಮೂಲಕ ಮಾಹಿತಿ ಅವರಿಗೆ ತಲುಪ್ತಾ ಇರುತ್ತೆ. ಒಂದು ಹಂತದಲ್ಲಿ ನಮಗೂ ಅವರಿಗೂ ಪ್ರತ್ಯಕ್ಷವಾಗಿ ಸಂಪರ್ಕ ಇಲ್ಲ ಅಂದ್ರೂ ಪರೋಕ್ಷವಾಗಿ ಸಂಪರ್ಕ ಇದೆ. ಅವರ ಆಶೀರ್ವಾದಗಳು ಹರಿದು ಬರ್ತಾ ಇದೆ, ಸಂಘಕ್ಕೆ, ಸಂಸ್ಥೆಗೆ, ಸದಸ್ಯರ ಮೇಲೆ ಹರಿದು ಬರ್ತಾ ಇದೆ. ಹಾಗಾದರೆ ಈ ಮೂರೂ ನಮಗೆ ಸಿಕ್ಕಿದೆ ಅಂದರೆ ಈ ಮೂರು ದುರ್ಲಭವೇ. ಶಂಕರಾಚಾರ್ಯರ ಪ್ರಕಾರ ನಾವು ಎಷ್ಟು ಪುಣ್ಯ ಮಾಡಿರಬೇಕು, ಹೌದಾ ಅಲ್ವಾ? ಇದು ಒಂದು ಜ್ಞಾನದಾಸೋಹ. ಜ್ಞಾನದಾಸೋಹ ಅಂತಂದರೆ ಜ್ಞಾನವನ್ನು ಪಡೆದುಕೊಳ್ಳುವಂತಹ ಒಂದು ಸತ್ಸಂಗ, ಸುಸಂದರ್ಭ. ಅದರಲ್ಲೂ ಗುಪ್ತ ಸಿದ್ಧಾಂತ ಅಥವಾ ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಆಳವಾದ ವಿಷಯಗಳನ್ನು ಅರ್ಥೈಸುವ ಒಂದು ಪ್ರಯತ್ನದಲ್ಲಿ ನಾವಿದ್ದೇವೆ. ಆ ಪುಸ್ತಕ ಬಹಳ ಕಠಿಣವಾದ ಪುಸ್ತಕ. ನನ್ನ ಅನುಭವದಲ್ಲಿ ನಾ ಓದುತ್ತಿರುವ, ಅಧ್ಯಯನ ಮಾಡ್ತಾ ಇರುವಂತಹ ಒಂದು ಅತ್ಯಂತ ಕಠಿಣವಾದ, ಕುತೂಹಲಕರವಾದ, ಬಹಳ ಆಸಕ್ತಿಯನ್ನು ಉಂಟು ಮಾಡುವ ಒಂದು ಸುಂದರ ಗ್ರಂಥ ಸೀಕ್ರೆಟ್ ಡಾಕ್ಟ್ರಿನ್. ಐ ಹ್ಯಾವ್ ನೆವರ್ ಸೀನ್ ಎ ಬುಕ್ ಆಫ್ ದಟ್ ಕ್ಯಾಲಿಬರ್. ಆ ಮಟ್ಟದ ಜ್ಞಾನವನ್ನು ಹುದುಗಿಸಿಟ್ಟಂತಹ ಮತ್ತೊಂದು ಗ್ರಂಥವನ್ನು ನಾನು ನೋಡೇ ಇಲ್ಲ. ಐ ಹ್ಯಾವ್ ರೆಡ್ ಮೆನಿ ಬುಕ್ಸ್ ರಿಲೇಟೆಡ್ ಟು ಸೈನ್ಸ್, ಫಿಲಾಸಫಿ, ಉಪನಿಷತ್ತುಗಳು, ಪುರಾಣಗಳು, ಹಲವಾರು ಗ್ರಂಥಗಳನ್ನು ನಾನು ಅಧ್ಯಯನ ಮಾಡಿದ್ದೇನೆ. ಆದರೆ ಇಂತಹ ಒಂದು ಅತ್ಯಂತ ಸುಂದರವಾದ, ಕಠಿಣವಾದ, ಕ್ಲಿಷ್ಟವಾದ, ಗಂಭೀರವಾದ, ವೈಜ್ಞಾನಿಕವಾದ, ತಾತ್ವಿಕವಾದ, ಓದಿದಷ್ಟು ಮತ್ತಷ್ಟು ಓದಲು ಪ್ರೇರೇಪಿಸುವ, ನನ್ನ ಪ್ರಜ್ಞೆಯನ್ನು ಉನ್ನತ ಮಟ್ಟಕ್ಕೆ ಏರಿಸುವ ಇನ್ನೊಂದು ಪುಸ್ತಕವನ್ನು, ಗ್ರಂಥವನ್ನು ನಾನು ನೋಡೇ ಇಲ್ಲ. ಹಾಗಾಗಿ ಆ ಗ್ರಂಥದಲ್ಲಿರುವಂತಹ ಕೆಲವು ಅತಿ ಮುಖ್ಯವಾದಂಥ ವಿಚಾರಗಳನ್ನು ತಗೊಳ್ತಾ ಇದ್ದೇನೆ. ಅಲ್ಲಿ ಸಾಕಷ್ಟು ವಿರೋಧಾಭಾಸಗಳು ಮೇಲೆ ಕಾಣುತ್ತೆ, ಕಠಿಣವಾದಂಥ ಗ್ರಂಥ ಅದು. ಒಂದೇ ಪದವನ್ನು ಹಲವಾರು ಹಿನ್ನೆಲೆಗಳಲ್ಲಿ, ಹಲವಾರು ವಿವಿಧ ಅರ್ಥಗಳ ಒಂದು ಹಿನ್ನೆಲೆಯಲ್ಲಿ ಅವರು ಬಳಸ್ತಾರೆ. ಫೋಹತ್ ಅನ್ನೋ ಪದಕ್ಕೆ ಹಲವಾರು ಅರ್ಥಗಳಿದೆ. ಒಂದೊಂದು ಜಾಗದಲ್ಲಿ ಫೋಹತ್ನ ಒಂದೊಂದು ರೀತಿ ಬಳಸ್ತಾರೆ, ಒಂದೊಂದು ರೀತಿ ಪ್ರಯೋಗ ಮಾಡ್ತಾರೆ. ಸಾಧಾರಣ ಮನುಷ್ಯರಿಗೆ ಎಟುಕುವಂತಹ ಒಂದು ಗ್ರಂಥ ಅಲ್ಲ. ಆದರೆ ಯಾವ ವ್ಯಕ್ತಿ ಅಸಾಧಾರಣ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೋ ಆತನಿಗೆ ಖಂಡಿತವಾಗಿಯೂ ಅದರ ಜ್ಞಾನ ಒಂದು ಮಟ್ಟದಲ್ಲಿ ಪರಿಚಯಕ್ಕೆ ಬರುತ್ತೆ. ಈಗ ಆ ಗ್ರಂಥವನ್ನು ನಾನು ತಗೊಂಡಿದ್ದೆ. ಹಿಂದಿನ ಕೆಲವು ಮುಖ್ಯವಾದಂತಹ ಸಂಚಿಕೆಗಳಲ್ಲಿ ಕೆಲವು ವಿಷಯಗಳನ್ನು ನಿಮಗೆ ತಿಳಿಸಿದ್ದೆ. ಅದನ್ನು ಮುಂದುವರಿಸೋಣಂತೆ ಈಗ ಯಾಕೋ ನನ್ನ ಲ್ಯಾಪ್ಟಾಪ್ ಫ್ರೀಸ್ ಆಗ್ತಾ ಇದೆ, ಸ್ಕ್ರಾಲ್ ಮಾಡಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ನಾನು ಹಿಂದಿನ ಸ್ಲೈಡ್ಗಳ ಕಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ನಿಮಗೆ ಒಂದು
ಹಿನ್ನೆಲೆಯನ್ನು ವರ್ಬಲಿ ಕೊಡ್ತೇನೆ. ವರ್ಬಲಿ ಅಂತಂದರೆ ಮಾತುಗಳ ಮೂಲಕ ಹಿಂದಿನ ಸಂಚಿಕೆಯಲ್ಲಿ ನಾವು ಎಲ್ಲಿ ನಿಲ್ಲಿಸಿದ್ವಿ ಈ ವಿಚಾರವನ್ನು ಅದನ್ನು ತಿಳಿಸಿ ಮುಂದೆ ಹೋಗೋಣಂತೆ. ಹಿಂದಿನ ತರಗತಿಯಲ್ಲಿ ನಾನು ಪ್ರಜಾಪತಿಗಳ ಬಗ್ಗೆ ಹೇಳಿದ್ದೆ. ಯಾಕೆ ಪ್ರಜಾಪತಿಗಳ ಬಗ್ಗೆ ಹೆಚ್ಚು ಮಾಹಿತಿ ವಿಚಾರ ತಿಳ್ಕೋಬೇಕಾಗಿದೆ? ನೋಡಿ, ಸೃಷ್ಟಿಯ ಆದಿಯಲ್ಲಿ ನಡೆದಂಥ ಹಲವು ಮುಖ್ಯ ವಿದ್ಯಮಾನಗಳಲ್ಲಿ ಪ್ರಜಾಪತಿಗಳ ಹೊರಹೊಮ್ಮುವಿಕೆ, ಎಮನೇಷನ್ ಆಫ್ ಪ್ರಜಾಪತೀಸ್, ಇಟ್ಸ್ ಎ ಮೈಲ್ ಸ್ಟೋನ್. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಇಲ್ಲಿ ಥಿಯಾಸಫಿಯಲ್ಲಿ 7 ಅನ್ನುವಂಥ ಸಂಖ್ಯೆ ಇದೆಯಲ್ಲ, ಇದು ಬಹಳ ಪವಿತ್ರವಾದ ಸಂಖ್ಯೆ. ಬರೀ ಥಿಯಾಸಫಿಯಲ್ಲೇ ಅಲ್ಲ, ವಿಶ್ವ ರಚನೆ ಮತ್ತು ಮಾನವ ಪ್ರಜ್ಞೆಗೆ ಸಂಬಂಧಿಸಿದಂತೆ ಇದು ಒಂದು ಬಹುಮುಖ್ಯ ಸಂಖ್ಯೆ. ಈ ಸಂಖ್ಯೆಯನ್ನು ಏನಂತ ಕರೀತಾರೆ ಗೊತ್ತಾ? ಮೂಲಭೂತ ಕೀಲಿ ಕೈ ಅಂತಾರೆ. 7 ಅನ್ನೋ ಸಂಖ್ಯೆಯನ್ನು, ಇಸ್ ಇಟ್ ಮೂವಿ? ವೆರಿ ಗುಡ್, ಥ್ಯಾಂಕ್ ಯು. 7 ಅನ್ನೋ ಸಂಖ್ಯೆಯನ್ನು ಫಂಡಮೆಂಟಲ್ ಕೀ ಟು ಅಂಡರ್ಸ್ಟ್ಯಾಂಡ್ ಕ್ರಿಯೇಷನ್ ಅಂತ ಅಂತಾರೆ. ಫಂಡಮೆಂಟಲ್ ಕೀ ಅದು ಅಂದರೆ ಮೂಲಭೂತವಾಗಿ ವಿಶ್ವ ರಚನೆ, ಮಾನವ ರಚನೆ, ಪದಾರ್ಥ ರಚನೆ ಎಲ್ಲ ಆ 7 ಅನ್ನೋ ಸಂಖ್ಯೆಯ ಮೇಲೆ ಇದೆ. ಪ್ರತಿಯೊಂದರಲ್ಲೂ ಈ ಸಪ್ತೀಕರಣವನ್ನು ನಾವು ಕಾಣಬಹುದು. ಸಪ್ತ ಅಂತ ಅಂದರೆ ಸಂಸ್ಕೃತದಲ್ಲಿ 7 ಅಂತ. ಸಪ್ತೀಕರಣ ಅಂದರೆ ಎಲ್ಲವೂ 7 ಅನ್ನೋ ಸಂಖ್ಯೆಯಲ್ಲಿ ಕಂಡು ಬರುತ್ತೆ. ಮನುಷ್ಯನಲ್ಲಿ ಸಪ್ತ ತತ್ವಗಳಿವೆ. ಆತ್ಮ, ಬುದ್ಧಿ, ಮನಸ್ಸು. ಮನಸ್ಸಿನಲ್ಲಿ ಅರೂಪ ಮನಸ್ಸು, ರೂಪ ಮನಸ್ಸು, ಪ್ರಾಣ, ಲಿಂಗ ಶರೀರ ಮತ್ತು ಸ್ಥೂಲ ಶರೀರ. ಈ 7 ಮನುಷ್ಯನಲ್ಲಿರುವಂತಹ ಸಪ್ತ ತತ್ವಗಳು. ಅಲ್ಲದೆ ನಮಗೆ ತಿಳಿದಿರೋ ಹಾಗೆ ಸಪ್ತರ್ಷಿಗಳಿದ್ದಾರೆ. ಸಪ್ತರ್ಷಿ ಮಂಡಲ ಅಂತ ನಾವು ಹೇಳ್ತೇವೆ. ಸಪ್ತ ಮುಖ್ಯ ಋಷಿಗಳು, ಅವರನ್ನೇ ಪ್ರಜಾಪತಿಗಳು ಅಂತ ವೇದಗಳು ಕರೆಯೋದು. ಸಪ್ತ ಸ್ವರಗಳಿವೆ. ಸಂಗೀತದಲ್ಲಿ ಬುನಾದಿಯೇ ಸಪ್ತ ಸ್ವರಗಳು. ಸಪ್ತ ಸಾಗರಗಳಿವೆ, ಸಪ್ತ ಖಂಡಗಳಿವೆ, ಸಪ್ತ ಧಾತುಗಳಿವೆ, ಸಪ್ತ ರಸಗಳಿವೆ, ಸಪ್ತ ಪ್ರಜಾಪತಿಗಳಿದ್ದಾರೆ. ಮನುಷ್ಯನಲ್ಲಿ ಸಪ್ತ ರಸಗಳಿವೆ ಅಥವಾ ಸಪ್ತ ಧಾತುಗಳಿವೆ. ಮನುಷ್ಯನ ರಚನೆಯೇ ಸಪ್ತ ಧಾತುಗಳಿಂದ ಮಾಡಲ್ಪಟ್ಟಿದೆ. ಎಲ್ಲೆಲ್ಲೋ ಕಾಮನ ಬಿಲ್ಲಿನಲ್ಲಿ ಸಪ್ತ ವರ್ಣಗಳಿವೆ. ಎಲ್ಲೆಲ್ಲೂ 7 ಅನ್ನೋದು ಬಹಳ ಮುಖ್ಯ ಸಂಖ್ಯೆ. ಈ ಪ್ರಜಾಪತಿಗಳು ಅಂತ ನಾವೇನು ಹೇಳ್ತಿದ್ದೀವಿ, ಅವರು ಸಹ 7 ಪ್ರಜಾಪತಿಗಳಿದ್ದಾರೆ. ಸಪ್ತ ಪ್ರಜಾಪತಿಗಳು. ಯಾರು ಈ ಸಪ್ತ ಪ್ರಜಾಪತಿಗಳು? ಎಲ್ಲಿಂದ ಬಂದರು? ಸೃಷ್ಟಿಯ ಯಾವ ಹಂತದಲ್ಲಿ ಅವರು ಸೃಷ್ಟಿಯನ್ನು ಪ್ರವೇಶ ಮಾಡಿದರು? ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾನೊಂದು ಡಯಾಗ್ರಾಮ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಒಂದು ಡಯಾಗ್ರಾಮ್. ಈ ಡಯಾಗ್ರಾಮಲ್ಲಿ ನಿಮಗೆ ಒಂದು ಸ್ಕೀಮ್ ಕಾಣಿಸುತ್ತೆ. ಇದನ್ನು ಹೈರಾರ್ಕಿ ಆಫ್ ಕಂಪ್ಯಾಷನ್ ಅಂತ ಹೇಳ್ತಾರೆ. ಅನುಕಂಪದ ಶ್ರೇಣೀಕೃತ ವ್ಯವಸ್ಥೆ ಅಂತ ಕರೀತಾರೆ. ಈಗ ಸಂಸರಣೆಯ ಹಾದಿಯಲ್ಲಿ 2 ಮುಖಗಳಿವೆ. ಒಂದು ನಮ್ಮ ಆತ್ಮನ ಸಂಸರಣೆ ಅಥವಾ ಚೈತನ್ಯದ ಸಂಸರಣೆ ಒಂದು ಮುಖವಾದರೆ, ಮ್ಯಾಟರ್ ಅಥವಾ ಪದಾರ್ಥದ ಸಂಸರಣೆ ಮತ್ತೊಂದು. ಎವಲ್ಯೂಷನ್ ಆಫ್ ಸ್ಪಿರಿಟ್ ಅಂಡ್ ಎವಲ್ಯೂಷನ್ ಆಫ್ ಮ್ಯಾಟರ್. ಎವಲ್ಯೂಷನ್ ಆಫ್ ಸ್ಪಿರಿಟ್ ಅಂದರೆ ಆತ್ಮ ಹೇಗೆ ಹಂತ ಹಂತವಾಗಿ ವಿಕಾಸ ಹೊಂದುತ್ತಾ ಮನುಷ್ಯನಾದಂಥ ವ್ಯಕ್ತಿ ಮಾನವ ವರ್ಗವನ್ನು ತೊರೆದು ಜೀವನ್ಮುಕ್ತನಾಗ್ತಾನೆ. ಜೀವನ್ಮುಕ್ತನಾದ ಮೇಲೆ ಆತ ಋಷಿ ಆಗ್ತಾನೆ.
ಋಷಿಯಾದ ಮೇಲೆ ಆತ ಮಹರ್ಷಿ ಆಗ್ತಾನೆ. ಮಹರ್ಷಿಯಾದ ನಂತರ ಆತ ಬುದ್ಧ ಪದವಿಯನ್ನು ಪಡಿತಾನೆ. ಅಲ್ಲಿಂದ ಮೇಲೆ ಹೋದರೆ ಸನತ್ ಕುಮಾರ ಪ್ರಭುಗಳ ಆ ಒಂದು ಹಂತವನ್ನು ತಲುಪ್ತಾನೆ. ಅದಕ್ಕೆ ಮುಂದೆ ಮೌನ ಸಾಕ್ಷಿ ಅಥವಾ ಮೌನ ವೀಕ್ಷಕ 10ನೆಯ ದೀಕ್ಷೆ. ಇದು ಆತ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಸರಣೆ. ಆದರೆ ಮನುಷ್ಯನಾಗಲಿಕ್ಕೆ ಮೊದಲು ಅವನು ಹೇಗಿದ್ದ? ಮನುಷ್ಯನಾಗಲಿಕ್ಕೆ ಮೊದಲು ಆತ 3 ಭೂತ ವರ್ಗಗಳಲ್ಲಿ ಸಂಸರಣೆ ಹೊಂದಿದ. ಆಮೇಲೆ ಖನಿಜ ವರ್ಗಕ್ಕೆ ಬಂದ. ಖನಿಜಗಳಿಂದ ಒಂದು ಕಲ್ಪಕಾಲ ಜನ್ಮಗಳನ್ನು ಪಡೆದ ನಂತರ ಏನಾದ? ಸಸ್ಯಗಳಾದ. ಸಸ್ಯಗಳಾದ ಒಂದು ಕಲ್ಪಕಾಲ ಕಳೆದ ಮೇಲೆ ಏನಾದ? ಆತ ಪ್ರಾಣಿಗಳಾದ. ಪ್ರಾಣಿಗಳಾದ ನಂತರ ಮನುಷ್ಯನಾದ. ಮನುಷ್ಯನಾದ ಮೇಲೆ ಅತಿಮಾನವನಾಗ್ತಾನೆ, ಋಷಿಯಾಗ್ತಾನೆ, ಮಹರ್ಷಿಯಾಗ್ತಾನೆ, ಬುದ್ಧ ಪದವಿಯನ್ನು ಪಡಿತಾನೆ, ಸನತ್ ಕುಮಾರ ಜಗತ್ ಪ್ರಭುಗಳಾಗ್ತಾನೆ, ನಂತರ ಮೌನ ವೀಕ್ಷಕನಾಗ್ತಾನೆ. ಇದು ಆತ್ಮಕ್ಕೆ ಸಂಬಂಧಪಟ್ಟಂಥ ಒಂದು ವಿಕಾಸ ಅಥವಾ ಒಂದು ವಿಸ್ತರಣೆ, ಒಂದು ಸಂಸರಣೆ. ಹಾಗೆ ಪದಾರ್ಥವೂ ವಿಕಾಸ ಹೊಂದಬೇಕು, ಪದಾರ್ಥದಲ್ಲೂ ಎವಲ್ಯೂಷನ್ ಆಗಬೇಕು. ಮ್ಯಾಟರ್ ಆಲ್ಸೋ ಹ್ಯಾಸ್ ಟು ಎವಾಲ್ವ್. ಇದು ಮತ್ತೊಂದು ಮುಖ. ಈ ಆತ್ಮ ವಿಕಾಸವಿದೆಯಲ್ಲ, ಅದು ನಮ್ಮ ಪ್ರಜ್ಞೆಗೆ ಸಂಬಂಧಪಟ್ಟ ವಿಸ್ತರಣೆ ಅಥವಾ ವಿಕಾಸ. ಮ್ಯಾಟರ್ ಅಂತ ಇದೆಯಲ್ಲ, ಅದು ನಮ್ಮ ಶರೀರಕ್ಕೆ ಸಂಬಂಧಪಟ್ಟಂಥ ವಿಕಾಸ. ನಿಮ್ಮ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಚಾರ್ಲ್ಸ್ ಡಾರ್ವಿನ್ನು ಅವನ ಒಂದು ವಿಕಾಸವಾದ ಕೇಳಿರ್ಬೋದು ನೀವು. ಡಾರ್ವಿನ್ನನ ವಿಕಾಸವಾದ ಪ್ರಾಣಿಗಳು ಹೇಗೆ ಬೆಳೀತು, ಮನುಷ್ಯ ಮಂಗನಾಗಿದ್ದ, ಮಂಗನಿಂದ ಏನಾದ? ಅವನು ಮನುಷ್ಯನಾದ. ಇದೆಲ್ಲ ನಾವು ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿಲಿ ಓದ್ತೀವಲ್ಲ, ಅದೆಲ್ಲ ಪದಾರ್ಥಗಳಿಗೆ ಸಂಬಂಧಪಟ್ಟ ಸಂಸರಣದ ಒಂದು ಮುಖ ಅಷ್ಟೇ, ಒಂದು ಮುಖ. ಆದರೆ ಆತ್ಮ ಸಂಸರಣದ ಬಗ್ಗೆ ವಿಜ್ಞಾನ ಹೆಚ್ಚಿಗೆ ಏನು ಹೇಳಲ್ಲ. ಆತ್ಮ ಸಂಸರಣವನ್ನು ತಿಳ್ಕೋಬೇಕಾದ್ರೆ ನಮಗೆ ಬ್ರಹ್ಮಜ್ಞಾನದ ಅರಿವು ಬೇಕು. ಆ ಬ್ರಹ್ಮಜ್ಞಾನವನ್ನು ಅರಿಯಲಿಕ್ಕೆ ನಾವು ಈ ಸೊಸೈಟಿಯ ಹೊಸ್ತಿಲಿಗೆ ಬಂದು ಸೇರಿರೋದು. ಆ ಬ್ರಹ್ಮಜ್ಞಾನವನ್ನೇ ಮೇಡಮ್ ಬ್ಲಾವೆಟ್ಸ್ಕಿ ಅವರು ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥದಲ್ಲಿ ಕೊಟ್ಟಿರೋದು. ಈ ಅನುಕಂಪದ ಶ್ರೇಣೀಕೃತ ವರ್ಗ ವ್ಯವಸ್ಥೆ ಇದೆಯಲ್ಲ, ಇದು ಒಂದು ಸುಂದರವಾದ ಚಿತ್ರ. ಇಟ್ಸ್ ಅ ವೆರಿ ಸೆಲ್ಫ್ ಎಕ್ಸ್ಪ್ಲನೇಟರಿ ಡಯಾಗ್ರಾಮ್ ಅಂತ ಹೇಳ್ತೇವೆ. ಸೆಲ್ಫ್ ಎಕ್ಸ್ಪ್ಲನೇಟರಿ ಡಯಾಗ್ರಾಮ್ ಅಂದರೆ ನೀವು ಇದನ್ನು ಸ್ವಲ್ಪ ಮಟ್ಟಿಗೆ ಅಧ್ಯಯನ ಮಾಡಿದ್ರೆ ಅದೇ ನಿಮಗೆ ಹಲವು ವಿವರಣೆಗಳನ್ನು ನೀಡಲಿಕ್ಕೆ ಪ್ರಾರಂಭ ಮಾಡಿಬಿಡುತ್ತೆ. ಅಂಥ ಒಂದು ಸುಂದರವಾದಂತಹ ಚಿತ್ರ. ದೆರ್ ಈಸ್ ಅ ಸೇಯಿಂಗ್, ಒನ್ ಪಿಕ್ಚರ್ ಕ್ಯಾನ್ ಸ್ಪೀಕ್ ಮಿಲಿಯನ್ ವರ್ಡ್ಸ್ ಅಂತ. ಅಂದರೆ ಲಕ್ಷಾಂತರ ಪದಗಳ ಮೂಲಕ ನಾನು ಏನು ತಿಳಿಸ್ಬೇಕೋ ಅದನ್ನು ಒಂದು ಚಿತ್ರ ಏನು ಮಾಡುತ್ತೆ? ಬಿಡಿಸಿ ಇಟ್ಟುಬಿಡುತ್ತೆ. ಅರ್ಥ ಆಗ್ತಿದೆಯಾ ನಿಮಗೆ ನಾನು ಹೇಳ್ತಿರೋದು? ಚಿತ್ರಗಳು ಹೇಗಿರುತ್ತೆ ಅಂದರೆ ಅವು ನೂರಾರು, ಸಾವಿರಾರು, ಲಕ್ಷಾಂತರ ಪದಗಳಲ್ಲಿ ನಾನು ತಿಳಿಸಬೇಕಾದ ವಿಷಯವನ್ನು ಸಂಕ್ಷಿಪ್ತವಾಗಿ ಒಂದು ಚಿಕ್ಕ ಚಿತ್ರದಲ್ಲಿ ತಿಳಿಸಿ ಇಟ್ಟುಬಿಡುತ್ತೆ. ದೇ ಆರ್ ಸೋ ಎಕ್ಸ್ಪ್ಲನೇಟರಿ. ಈ ಒಂದು ಡಯಾಗ್ರಾಮನ್ನು ನಾನು ಡಿವೈನ್ ಪ್ಲ್ಯಾನ್ ಅನ್ನುವಂಥ ಒಂದು ಗ್ರಂಥವಿದೆ, ಅದನ್ನು ಜೆಫರಿ ಬಾರ್ಬೋರ್ಕಾ ಅನ್ನುವಂಥವ್ರು ಬರೆದಿದ್ದಾರೆ. ಅದು ಸೀಕ್ರೆಟ್ ಡಾಕ್ಟ್ರಿನ್ಗೆ ಸಂಬಂಧಪಟ್ಟ ವಿಷಯಗಳ ವಿವರಣೆಯನ್ನು ನೀಡುತ್ತೆ. ಅದು ಆ ಡಿವೈನ್ ಪ್ಲ್ಯಾನ್ನಿಂದ ಈ ಒಂದು ಚಿತ್ರವನ್ನು ತೆಗೆದುಕೊಂಡಿದ್ದಾನೆ. ಈ ಚಿತ್ರ ಏನು ಹೇಳುತ್ತೆ ಅಂತ ಅಂದರೆ, ಪ್ರಜಾಪತಿಗಳು ಎಲ್ಲಿ ಬರ್ತಾರೆ ಇಲ್ಲಿ, ಅದರ ಅರ್ಥ ಏನು, ಪ್ರಜಾಪತಿಗಳ ಕೆಲಸ ಏನು, ಅದನ್ನು ತಿಳ್ಕೋಬೇಕಾದ್ರೆ ನಾವು ಇಲ್ಲಿಂದ ಪ್ರಾರಂಭ ಮಾಡಬೇಕು ನಮ್ಮ ಅಧ್ಯಯನವನ್ನು. ನೋಡಿ, ಇಲ್ಲಿ ಈ ಚಿತ್ರದಲ್ಲಿ ಮೇಲ್ಭಾಗದಲ್ಲಿ ಬಂದರೆ ನಿಮಗೆ ಇಲ್ಲೊಂದು ಸರ್ಕಲ್ ಕಾಣಿಸುತ್ತೆ. ಸರ್ಕಲ್ ಕಾಣಿಸುತ್ತಾ ಇಲ್ವಾ? ಆ ಸರ್ಕಲ್ಲು ಕಂಪ್ಲೀಟ್ ಆಗಿಲ್ಲ. ಅದು ಇಟ್ ಈಸ್ ಅನ್ ಇನ್ಕಂಪ್ಲೀಟ್ ಸರ್ಕಲ್. ದಟ್ ಈಸ್ ದ ಬಿಗಿನಿಂಗ್ ಆಫ್ ದ ಡಯಾಗ್ರಾಮ್ ಅಂತ ಹೇಳ್ಬೋದು. ಇಟ್ಸ್ ಅ ಟಾಪ್ ಡೌನ್ ಡಯಾಗ್ರಾಮ್. ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಮೇಲಿಂದ ಕೆಳಕ್ಕೆ ಇಳಿಬೇಕು ನಾವು. ಅತ್ಯಂತ ಮೇಲಿರೋದು ಒಂದು ಅರ್ಧಚಂದ್ರಾಕಾರದ ಒಂದು ವೃತ್ತ. ಇದು ಅದಕ್ಕೆ ಬೌಂಡರಿ ಪೂರ್ತಿ ಇಲ್ಲ. ಯಾಕದಕ್ಕೆ ಪೂರ್ತಿ ಬೌಂಡರಿ ಇಲ್ಲ ಅಂತಂದರೆ, ಅದು ನಮ್ಮ ಸೃಷ್ಟಿಯಲ್ಲಿ ಮಹತ್ ಅನ್ನುವಂತಹ ಒಂದು ತತ್ವ. ಮಹತ್, ಹ್ಯಾವ್ ಯು ಹರ್ಡ್ ಆಫ್ ಮಹತ್? ಮಹತ್ ಅಂದರೆ ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಬರುತ್ತೆ ಇದು. ಮಹತ್ ಅಂತಂದರೆ ಅದು ವಿಷ್ಣು ಚೈತನ್ಯ, ಸೆಕೆಂಡ್ ಲೋಗಾಸ್.
ತ್ರಿಮೂರ್ತಿಗಳಲ್ಲಿ ಎರಡನೆಯ ಮೂರ್ತಿಯಾದಂಥ ವಿಷ್ಣುವನ್ನು ಸಂಕೇತಿಸುತ್ತಿದೆ ಈ ಸ್ಥಳ, ಇದರ ಮೇಲಿರೋದು. ಹಾಗಾದರೆ ತ್ರಿಮೂರ್ತಿಗಳು ಯಾರು? ನಾವು ತಿಳ್ಕೊಂಡ ಹಾಗೆ ಶಿವ, ವಿಷ್ಣು, ಬ್ರಹ್ಮ. ಇದನ್ನು ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಪರಿಭಾಷೆಯಲ್ಲಿ ಹೇಳೋದಾದರೆ ಲೋಗಾಸ್ ಅಂತೇವೆ. ಫಸ್ಟ್ ಲೋಗಾಸ್, ಸೆಕೆಂಡ್ ಲೋಗಾಸ್, ಥರ್ಡ್ ಲೋಗಾಸ್. ಮೊದಲನೆಯ ಮೂರ್ತಿ, ಎರಡನೆಯ ಮೂರ್ತಿ, ಮೂರನೆಯ ಮೂರ್ತಿ. ಈ ಮೂರು ಮೂರ್ತಿಗಳು ಎಲ್ಲಿಂದ ಬಂದರು? ಈ ಮೂರು ಮೂರ್ತಿಗಳು ಪರಬ್ರಹ್ಮನಿಂದ ಬಂದರು. ಪರಬ್ರಹ್ಮನ ಚಿತ್ರವೇ ಇಲ್ಲವಲ್ಲ ಇಲ್ಲಿ. ಸಾಧ್ಯ ಇಲ್ಲ ಪರಬ್ರಹ್ಮನ ಚಿತ್ರ ಬರೀಲಿಕ್ಕೆ. ಕಾರಣ ಏನಂದ್ರೆ ಪರಬ್ರಹ್ಮ ಪರಿಪೂರ್ಣವಾಗಿ ಅವ್ಯಕ್ತ. ಅವ್ಯಕ್ತ ಅಂದರೆ ಹಿ ಈಸ್ ಅನ್ಮ್ಯಾನಿಫೆಸ್ಟ್. ಆತನಿಗೆ ರೂಪವಿಲ್ಲ, ಆಕಾರವಿಲ್ಲ, ಗಾತ್ರವಿಲ್ಲ. ಆತನನ್ನು ನಾವು ಚಿತ್ರದಲ್ಲಿ ಸೆರೆ ಹಿಡಿಯಲಿಕ್ಕೆ ಸಾಧ್ಯವೂ ಇಲ್ಲ, ಸಾಧ್ಯವೂ ಇಲ್ಲ. ಅನ್ಮ್ಯಾನಿಫೆಸ್ಟ್, ಅವ್ಯಕ್ತ. ಆ ಅವ್ಯಕ್ತ ಅನ್ನೋದು ಹಿಂದೆ ಒಂದು ಪ್ರಳಯವಾಯಿತು, ಮಹಾಪ್ರಳಯವಾಯಿತು. ಹಿಂದಿನ ಒಂದು ಮಂಡಲ, ಸೌರಮಂಡಲ, ಅದೊಂದು ಸೌರಮಂಡಲ. ಅದು ಪ್ರಳಯವಾದ ನಂತರ ಸುಮಾರು 7 ಕಲ್ಪಗಳ ಕಾಲ ಎಲ್ಲವೂ ಅವ್ಯಕ್ತವಾಗಿತ್ತು. ಅದನ್ನು ನಾವು ಹಿಂದೆನೇ ತಿಳ್ಕೊಂಡ್ವಿ ಪ್ರಾರಂಭದ ಕೆಲವು ಉಪನ್ಯಾಸಗಳಲ್ಲಿ. ಮಹಾವಿಷ್ಣು ಯೋಗ ನಿದ್ರೆಯಲ್ಲಿದ್ದ, ಎಲ್ಲವೂ ಶೂನ್ಯವನ್ನು ಸೇರಿತ್ತು. ಯಾವ ಆಯಾಮಗಳೂ ಇರಲಿಲ್ಲ, ಯಾವ ಜೀವಿಗಳೂ ಇರಲಿಲ್ಲ, ಯಾವ ಗ್ರಹಗಳೂ ಇರಲಿಲ್ಲ, ಉಪಗ್ರಹಗಳಿರಲಿಲ್ಲ, ನಂತರ ಉಲ್ಕೆಗಳಿರಲಿಲ್ಲ, ಮೀಟಿಯೋರ್ಗಳಿರಲಿಲ್ಲ, ಕ್ಷುದ್ರ ಗ್ರಹಗಳಿರಲಿಲ್ಲ, ಧೂಮಕೇತುಗಳಿರಲಿಲ್ಲ, ಏನೂ ಇರಲಿಲ್ಲ. ಒಂದು ಖಾಲಿ ಬಯಲಿತ್ತು ಅಂತ ಹೇಳುತ್ತೆ ಸೀಕ್ರೆಟ್ ಡಾಕ್ಟ್ರಿನ್. ಅದನ್ನು ಕೊಯ್ಲಾನ್ ಅಂತ ಕರೆಯುತ್ತೆ ಸೀಕ್ರೆಟ್ ಡಾಕ್ಟ್ರಿನ್. ಅಷ್ಟು ಬಿಟ್ಟರೆ ಇನ್ನೇನು ಇರಲಿಲ್ಲ ಅಂತ. ಈಗ ಆ ಹಂತದಲ್ಲಿ ಆ ಪರಬ್ರಹ್ಮ ಸೃಷ್ಟಿಯ ಕಥೆಯನ್ನು ಮುಗಿಸಿ ಲಯವನ್ನು ತಲುಪಿ, ಲಯದ ನಂತರ ಆತ ಶೂನ್ಯದಲ್ಲಿ ನಿದ್ರಿಸುತ್ತಿದ್ದ. ಎಷ್ಟು ಕಾಲ? 7 ಕಲ್ಪಗಳ ಕಾಲ ನಿದ್ರೆ ಮಾಡ್ತಾ ಇದ್ದ ಆತ. ಆ 7 ಕಲ್ಪಗಳ ಕಾಲ ನಿದ್ರೆ ಮಾಡ್ತಿದ್ದ ಅಂತ ಅಂದರೆ ಅವ್ಯಕ್ತನಾಗಿದ್ದ, ಅನ್ಮ್ಯಾನಿಫೆಸ್ಟ್ ಆಗಿತ್ತು. ಆ ಅವ್ಯಕ್ತವು ಕಣ್ಣಿಗೆ ಕಾಣದೇ ಇರೋದ್ರಿಂದ ಅದನ್ನು ಇಲ್ಲಿ ಬರೀಲಿಕ್ಕೆ ಸಾಧ್ಯ ಆಗಿಲ್ಲ. ಆ ಅವ್ಯಕ್ತದಿಂದ ಅಥವಾ ಪರಬ್ರಹ್ಮನಿಂದ ಅಥವಾ ಮೂಲಭೂತ ತತ್ವದಿಂದ 3 ಮೂರ್ತಿಗಳು ಹೊರಬಂದರು ಸೃಷ್ಟಿಯ ಆದಿಯಲ್ಲಿ. ಆ ಪರಬ್ರಹ್ಮನಿದನಲ್ಲ, ಆತನಲ್ಲೂ 2 ಭಾಗ ಇದೆ. ಒಂದು ಪರಿಶುದ್ಧ ಚೈತನ್ಯ, ಮತ್ತೊಂದು ವಸ್ತು ಅಥವಾ ಪದಾರ್ಥ. ಅದನ್ನು ಮೂಲ ಪ್ರಕೃತಿ ಅಂತ ಕರೀತಾರೆ. ಮೂಲ ಪುರುಷ, ಮೂಲ ಪ್ರಕೃತಿ ಇಬ್ಬರು ನಿದ್ರಿಸುತ್ತಿದ್ದರು. ಅಲ್ಲಿ ಬಹಳ ಕಾಲ ನಿದ್ರೆಯನ್ನು ಮಾಡ್ತಿದ್ರು, ಅವ್ಯಕ್ತವಾಗಿದ್ದರು. 2 ಮುಖ, ಪುರುಷ ಪ್ರಕೃತಿ. ಮೂಲ ಪುರುಷ ಯಾರು? ಪರಬ್ರಹ್ಮ. ಆತನಲ್ಲಿ ಪ್ರಕೃತಿಯು ಒಡಗಿದ್ಲು. ಅದನ್ನು ಮೂಲ ಪ್ರಕೃತಿ ಅಂತ ಕರೀತಾರೆ. ದೈವಿ ಪ್ರಕೃತಿ ಅಲ್ಲ. ದೈವಿ ಪ್ರಕೃತಿ ಪ್ರಕಟವಾಗಿಬಿಡುತ್ತೆ. ಮೂಲ ಪ್ರಕೃತಿ. ಆ ಮೂಲ ಪ್ರಕೃತಿ ಮತ್ತು ಮೂಲ ಪುರುಷರು ಸುಮ್ಮನೆ ಕ್ವೆಸೆಂಟ್ ಅಂದರೆ ಸುಪ್ತವಾಗಿದ್ರಲ್ಲ, ಅಲ್ಲಿಂದ ಸೃಷ್ಟಿ ಪ್ರಾರಂಭವಾಯಿತು. ಮುಂದಿನ ಒಂದು ಸೃಷ್ಟಿ. ಇದರ ಅರ್ಥ ಏನು? ಹಿಂದೆ ಒಂದು ಜಗತ್ತಿತ್ತು, ಅದು ಲಯವಾಯಿತು, ನಿದ್ರೆ ಮಾಡಿದ ಭಗವಂತ, ಮತ್ತೆ ಎದ್ದ, ಮತ್ತೆ ಏನು ಮಾಡ್ದ? ಇವನು ಸೃಷ್ಟಿ ಮಾಡ್ದ. ಇದರ ಅರ್ಥ ಏನು ಅಂದರೆ ಭಗವಂತನು ಸುಮ್ಮನೆ ಇಲ್ಲ. ಸೃಷ್ಟಿ, ಸ್ಥಿತಿ, ಲಯ, ಮತ್ತೆ ಸೃಷ್ಟಿ, ಸ್ಥಿತಿ, ಲಯ. ಹೀಗೆ ಆವರ್ತನಗಳ ಮೂಲಕ ತನ್ನ ಲೀಲೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ದಿಸ್ ಈಸ್ ಎ ಪ್ಲೇ ಗ್ರೌಂಡ್ ಫಾರ್ ಹಿಮ್ ಟು ಪ್ಲೇ. ಅದನ್ನೇ ನಾವು ಲೀಲೆ ಅಂತ ಕರೆಯೋದು. ಹೇ ಭಗವಂತ, ಅಪ್ಪ ನಿನ್ನ ಲೀಲೆ ಏನು? ಇದೇ ಲೀಲೆ. ಆವರ್ತನಗಳ ಮೂಲಕ ಜಗತ್ತು ಮುಂದುವರಿತಾ ಇದೆ. ಅಂತಹ
ಪರಬ್ರಹ್ಮನಿಂದ. ನಾವು ಉಪನಿಷತ್ತುಗಳಲ್ಲಿ ವೇದಗಳಲ್ಲಿ ಪರಬ್ರಹ್ಮ ಅಂತ ಬಳಸ್ತೇವೆ. ಅಂಥ ಪರಬ್ರಹ್ಮನಿಂದ ಅದನ್ನು ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಅನ್ಮ್ಯಾನಿಫೆಸ್ಟ್ ಅಂತ ಹೇಳ್ತಾರೆ. ಆ ಅನ್ಮ್ಯಾನಿಫೆಸ್ಟ್ನಿಂದ 3 ಲೋಗೈಗಳು. ಲೋಗೈ ಅಂದರೆ 3 ಮೂರ್ತಿಗಳು. ಮೊದಲನೆಯ ಮೂರ್ತಿ ಶಿವ, ಎರಡನೆಯ ಮೂರ್ತಿ ವಿಷ್ಣು, ಮೂರನೆಯ ಮೂರ್ತಿ ಬ್ರಹ್ಮ. ಶಿವ ಅನ್ಮ್ಯಾನಿಫೆಸ್ಟ್. ಫಸ್ಟ್ ಲೋಗಾಸ್ ಇದೆಯಲ್ಲ, ಮೊದಲನೆಯ ಮೂರ್ತಿಯಾದ ಶಿವ ನಿರಂತರವೂ ಅವ್ಯಕ್ತನೇ. ಆತ ವ್ಯಕ್ತವಾಗೋದೇ ಇಲ್ಲ. ಅದಕ್ಕೆ ಆತನಿಗೆ ನಾವು ಆಕಾರ ಕೊಡದೆ ಲಿಂಗಾಕಾರದಲ್ಲಿ ಆತನನ್ನೇನು ಮಾಡ್ತೇವೆ? ಪೂಜೆ ಮಾಡ್ತೇವೆ. ಆತ ಅವ್ಯಕ್ತವಾಗೇ ಇರ್ತಾನೆ. ಫಸ್ಟ್ ಲೋಗಾಸ್. ಅರ್ಥ ಆಗ್ತಿದೆ ಅಲ್ವಾ ನಾನು ಹೇಳ್ತಾ ಇರೋದು? ಈಗ ಆ ಪರಬ್ರಹ್ಮನಿಂದ ಎಷ್ಟು ಮೂರ್ತಿಗಳು ಹೊರಬಂದರು? ಒಬ್ಬರ ನಂತರ ಒಬ್ಬರು. ಯಾರು ಮೊದಲು ಬಂದದ್ದು? ಶಿವ. ಆ ಶಿವ ಅವ್ಯಕ್ತ, ಅನ್ಮ್ಯಾನಿಫೆಸ್ಟ್. ಆತನನ್ನು ಅಲ್ಲಿ ಚಿತ್ರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಶಿವನನ್ನೂ ಅಲ್ಲಿ ಚಿತ್ರಿಸಿಲ್ಲ, ಪರಬ್ರಹ್ಮನನ್ನೂ ಚಿತ್ರಿಸಲಿಲ್ಲ. ಅಲ್ಲಿ ಒಂದು ಅವರಿಗೆ ಎಲ್ಲೆಯನ್ನು ಹಾಕಲಿಕ್ಕೂ ಸಾಧ್ಯ ಇಲ್ಲ. ದಟ್ ಈಸ್ ಸಮಥಿಂಗ್ ಲೈಕ್ ದಟ್, ಬಿಕಾಸ್ ದೇ ಆರ್ ಅನ್ಬೌಂಡೆಡ್, ಇಮ್ಮ್ಯೂಟಬಲ್. ಅವರನ್ನು ನಾವು ಅಳಿಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಅಲ್ಲಿ ಅದನ್ನು ವಿವರಿಸಿಲ್ಲ. ಈಗ ಈ ಭಾಗಕ್ಕೆ ಬರ್ತೇವೆ ನಾವು. ಇದು ಪ್ರಾರಂಭ. ಇಲ್ಲಿ ಮಹತ್ ತತ್ವ ಇದೆ. ಮಹತ್ ಅಂತಂದರೆ ಎರಡನೆಯ ಮೂರ್ತಿ. ಯಾರು ಎರಡನೇ ಮೂರ್ತಿ? ವಿಷ್ಣು. ವಿಷ್ಣು ಚೈತನ್ಯ ಅದನ್ನು ಮಹತ್ ತತ್ವ ಅಂತ ಹೇಳ್ತಾರೆ. ಆ ಮಹತ್ ತತ್ವವನ್ನು ಅವ್ರು ಏನು ಮಾಡಿದ್ದಾರೆ? ಫುಲ್ ಸರ್ಕಲ್ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಫುಲ್ ಸರ್ಕಲ್ ಅಂದರೆ, ಆ ತ್ರಿಮೂರ್ತಿಗಳಿಗೂ ಬೌಂಡ್ರಿ ಅನ್ನೋದು ಇಲ್ಲ. ಅವರಿಗೆ ಬೌಂಡ್ರಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅಮೇಯ, ಇಮ್ಮ್ಯೂಟಬಲ್, ಅಮೇಯ, ಅಚಿಂತ್ಯ, ಅವರ್ಣನೀಯ, ಅಗ್ರಾಹ್ಯ, ಎಷ್ಟು ಪದಗಳನ್ನು ಬಳಸ್ತೀವಿ ನಾವು. ಅದೆಲ್ಲ ಏನು ಹೇಳುತ್ತೆ ಅಂದರೆ, ಅವರನ್ನು ಅಳಿಲಿಕ್ಕೆ, ಯೋಚನೆ ಮಾಡಲಿಕ್ಕೆ, ತಿಳ್ಕೊಳ್ಳಿಕ್ಕೆ, ವಿಮರ್ಶೆ ಮಾಡಲಿಕ್ಕೆ, ವಿಶ್ಲೇಷಣೆ ಮಾಡಲಿಕ್ಕೆ ನಮ್ಮ ಮನಸ್ಸಿನ ಮೂಲಕ, ಮೆದುಳಿನ ಮೂಲಕ ಸಾಧ್ಯವೇ ಇಲ್ಲ. ದೇ ಆರ್ ಬಿಯಾಂಡ್ ಅವರ್ ಇಂದ್ರಿಯಾಸ್. ನಮ್ಮ ಇಂದ್ರಿಯಗಳ ನಿಲುಕಿಗೆ ಅವರು ಸಿಕ್ಕಲ್ಲ. ಪರಮಾತ್ಮ ಅಂದರೆ ಅವರು ಬಹಳ ಉನ್ನತ ವಲಯದಲ್ಲಿರುವಂಥವರು. ಸೊ ಈ ಮಹತ್ ತತ್ವವಿದೆಯಲ್ಲ, ಈ ಮಹತ್ ತತ್ವವನ್ನು ಇಲ್ಲಿ ಚಿತ್ರಿಸ್ತಾರೆ. ಇದರ ನಂತರ ನಿಮಗೆ ಒಂದು ಝೋನ್ ಕಾಣಿಸುತ್ತೆ. ಈ ಝೋನ್ ಕಾಣಿಸ್ತಿದೆಯಾ? ಇದು ಕಾಣಿಸ್ತಿದೆಯಾ ಇಲ್ವಾ? ಯಾವ ಭಾಗ ಹೇಳಿ? ಈ ಸರ್ಕಲ್ ಇಲ್ಲಿ ಮಹತ್ ಆದರೆ ಇದು ಇಲ್ಲೆಲ್ಲ ಸ್ವಲ್ಪ ಸ್ಟ್ರೈಪ್ಸ್ ಇದೆ, ಕಾಣಿಸುತ್ತಾ ನಿಮಗೆ? ಇಲ್ಲಿ ಜ್ವಾಲೆಯ ಕಿರಣಗಳು ಹೊರ ಬರ್ತಾ ಇದೆ. ಆ ಮಹತ್ ತತ್ವ ಅನ್ನೋದು ಮಹಾಜ್ವಾಲೆಯ ಒಂದು ಭಾಗ. ಮಹತ್ ತತ್ವ ಅನ್ನೋದು, ಆ ಮಹತ್ತನ್ನು ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಅನಿಮಾ ಮಂಡಿಸ್ ಅಂತ ಕರೀತಾರೆ. ಅನಿಮಾ ಮಂಡಿಸ್. ದಟ್ಸ್ ಅ ವಂಡರ್ಫುಲ್ ವೇ ಆಫ್ ರೆಫರಿಂಗ್ ಟು ಲಾರ್ಡ್ ವಿಷ್ಣು. ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಮೇಡಮ್ ಬ್ಲಾಮೆಟ್ಸ್ಕಿ ಅವರು ಬಳಸುವಂತಹ ಒಂದು ಪದ ಅದು, ಅನಿಮಾ ಮಂಡಿಸ್ ಅಂತ. ಇದನ್ನು ಕ್ರೈಸ್ತರು ಏನು ಹೇಳ್ತಾರೆ? ಸನ್ ಅಂತ ಹೇಳ್ತಾರೆ. ಕ್ರೈಸ್ತರಲ್ಲೂ 3 ಮೂರ್ತಿಗಳಿದ್ದಾರೆ. ಯಾರು? ಫಾದರ್, ಸನ್ ಅಂಡ್ ದ ಹೋಲಿ ಸ್ಪಿರಿಟ್ ಆರ್ ಹೋಲಿ ಗೋಸ್ಟ್. ಫಾದರ್, ಸನ್ ಅಂಡ್ ದ ಹೋಲಿ ಗೋಸ್ಟ್ ಅಂತ ಹೇಳ್ತಾರೆ. ಫಾದರ್ ಯಾರು ಅಂದರೆ ಶಿವ. ಅವರಿಗೆ ಮೊದಲನೇ ಮೂರ್ತಿ. ಅವ್ರ ಫಾದರ್ ಅನ್ನೋದು ಶಿವನನ್ನು. ಸನ್ ಅನ್ನೋದು ಯಾರು? ಸನ್ ಅನ್ನೋದು ಯಾರನ್ನ? ವಿಷ್ಣುವನ್ನು. ಆ ವಿಷ್ಣುವೇ, ಆ ಕ್ರಿಸ್ತ ಮತ್ಯಾರೂ ಅಲ್ಲ, ವಿಷ್ಣುವಿನ ಒಂದು ಅಂಶವೇ. ಕೃಷ್ಣ ಮತ್ಯಾರೂ ಅಲ್ಲ, ವಿಷ್ಣುವಿನ ಒಂದು ಅಂಶವೇ. ಅರ್ಥ ಆಯ್ತಾ? ಕ್ರೈಸ್ತನಾಗಲಿ ಕೃಷ್ಣನಾಗಲಿ, ಕ್ರಿಸ್ತನಾಗಲಿ ಕೃಷ್ಣನಾಗಲಿ, ಇಬ್ಬರು ವಿಷ್ಣುವಿನ ಒಂದು ಅಂಶವೇ. ಅವರು ಎರಡನೆಯ ಮೂರ್ತಿಯ ಒಂದು ಅಂಶ. ಆ ಎರಡನೆಯ ಮೂರ್ತಿಯನ್ನು ಅವರು ಸನ್ ಅಂತ ಕರೀತಾರೆ. ಸನ್. ಮೂರನೇ ಮೂರ್ತಿಯನ್ನು ಏನಂತ ಕರೀತಾರೆ ಅವರು? ಹೋಲಿ ಗೋಸ್ಟ್ ಅಂತ ಕರೀತಾರೆ. ಇರಲಿ. ಈ ಮಹತ್ ಅನ್ನೋದಿದೆಯಲ್ಲ, ಇದು ಈ ಮಹತ್ ಅನ್ನೋ ತತ್ವದಲ್ಲಿ ಕಾಸ್ಮಿಕ್ ಐಡಿಯೇಷನ್ ಅಂತೀವಿ. ಕಾಸ್ಮಿಕ್ ಐಡಿಯೇಷನ್ ಅಂದರೆ ಮುಂದೆ ಸೃಷ್ಟಿಯಾಗಬೇಕಾದಂತಹ ವಿಶ್ವದ ಬ್ಲೂ ಪ್ರಿಂಟ್ ಇರುತ್ತೆ ಅದರಲ್ಲಿ. ಪ್ರೀ ಕಾಸ್ಮಿಕ್ ಐಡಿಯೇಷನ್ ಅಂಡ್ ಕಾಸ್ಮಿಕ್ ಐಡಿಯೇಷನ್. ಸೃಷ್ಟಿಯ ಪ್ರಾರಂಭದಲ್ಲೇ ಆ ವಿಷ್ಣು ದೇವನ ಬಳಿ, ವಿಷ್ಣು ದೇವ ಮತ್ತೇನೂ ಅಲ್ಲ,
ಆತ ಜ್ಞಾನಕ್ಕೆ ಸಂಬಂಧಪಟ್ಟ ಮೂರ್ತಿ. ಶಿವ ಇಚ್ಛೆ, ವಿಷ್ಣು ಜ್ಞಾನ, ಬ್ರಹ್ಮ ಕ್ರಿಯೆ. ಇಚ್ಛೆ, ಜ್ಞಾನ ಮತ್ತು ಕ್ರಿಯೆ, ದಟ್ ಈಸ್ ದ ಡಿವೈನ್ ಮೈಂಡ್. ಅದು ಡಿವೈನ್ ಇಂಟೆಲಿಜೆನ್ಸ್. ಅದು ವಿಷ್ಣು ಪೂರ್ತಿ ಮೆದುಳು ಮತ್ತು ಮನಸ್ಸಿಗೆ ಸಂಬಂಧಪಟ್ಟವನು. ಆತ ಅಪಾರ ಜ್ಞಾನವನ್ನು ಒದಗಿಸ್ಕೊಂಡಿರ್ತಾನೆ. ಸೃಷ್ಟಿಯಾಗಲಿಕ್ಕೆ ಮೊದಲೇ ಸೃಷ್ಟಿಯ ರೂಪರೇಖೆಗಳೆಲ್ಲ ಐಡಿಯೇಷನ್, ಸಂಕಲ್ಪ ರೂಪದಲ್ಲಿರುತ್ತೆ. ಸಂಕಲ್ಪ ರೂಪದಲ್ಲಿ ಬ್ಲೂ ಪ್ರಿಂಟ್ ಆಗಿ ವಿಷ್ಣು ಸೃಷ್ಟಿಯನ್ನು ಹೇಗೆ ಗೊತ್ತಾ, ಸೃಷ್ಟಿಯ ಇಂಚಿಂಚು, ಅಣುವು, ಪ್ರತಿ ಜೀವಿಯು, ಪ್ರತಿ ಪ್ರಾಣಿಯು, ಪ್ರತಿ ಸಸ್ಯವು ಎಲ್ಲವೂ ನಿಖರವಾಗಿ ಬ್ಲೂ ಪ್ರಿಂಟ್ ಇರುತ್ತೆ ಅಲ್ಲಿ. ಈಗ ನಾನು ಅನ್ನೋ ಒಂದು ಮನುಷ್ಯ ಹುಟ್ಟುತ್ತಾನೆ ಅಂದರೆ ಅಲ್ಲಿದೆ, ಅಲ್ಲಿ ಪ್ಲ್ಯಾನ್. ಈಗ ನೀವು ಮನೆ ಕಟ್ತೀರಿ, ಮನೆ ಕಟ್ಟೋಕ್ಕೆ ಮೊದಲು ನೀವೇನು ಮಾಡ್ತೀರಿ? ಪ್ಲ್ಯಾನ್ ಮಾಡ್ತೀರಿ. ಪ್ಲ್ಯಾನ್ನಲ್ಲಿ ಎಲ್ಲಿ ಬಾತ್ರೂಮು, ಎಲ್ಲಿ ಅಡುಗೆ ಮನೆ, ಎಲ್ಲಿ ಹಾಲು, ಎಲ್ಲಿ ಟಿ ವಿ ಇಡೋದು, ಎಲ್ಲಿ ಟೇಬಲ್ ಇಡೋದು, ಡೈನಿಂಗ್ ಎಲ್ಲಿ ಮಾಡೋದು, ಬಾತ್ರೂಮ್ಗಳು ಎಲ್ಲಿರಬೇಕು, ಟಾಯ್ಲೆಟ್ಗಳು ಎಲ್ಲಿರಬೇಕು, ವರೆಂಡಾ ಎಲ್ಲಿರಬೇಕು, ಲೌಂಜ್ ಎಲ್ಲಿರಬೇಕು, ಪೋರ್ಚ್ ಹೇಗಿರಬೇಕು, ಬ್ಯಾಕ್ಯಾರ್ಡ್ ಹೇಗಿರಬೇಕು, ಇದೆಲ್ಲ ನೀವು ಪ್ಲ್ಯಾನ್ ಮಾಡೋದಿಲ್ವಾ? ಇಂಜಿನಿಯರ್ಗಳು ಹೇಗೆ ಪ್ಲ್ಯಾನ್ ಮಾಡ್ತಾರೋ, ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಸೃಷ್ಟಿಯ ಬಗ್ಗೆ ಒಂದು ಬ್ಲೂ ಪ್ರಿಂಟ್ ಇರುತ್ತೆ. ಸೌರ ಬ್ರಹ್ಮಾಂಡೇಶ್ವರನಿಂದ ಹೊರಬಂದಂತಹ ವಿಷ್ಣು ಮೂರ್ತಿಯಲ್ಲಿ ಈ ಸೌರ ಬ್ರಹ್ಮಾಂಡದ ಒಂದು ನಕಲಿರುತ್ತೆ, ಇಂಚಿಂಚು ಇರುತ್ತೆ. ಸ್ಥೂಲ ಲೋಕ ಹೇಗಿರಬೇಕು, ಕಾಮಲೋಕ ಹೇಗಿರಬೇಕು, ಮನೋಲೋಕ ಹೇಗಿರಬೇಕು, ಪ್ರತಿಯೊಂದು ತತ್ವಗಳು ಒಂದು ಬ್ಲೂ ಪ್ರಿಂಟ್ ಕ್ಲಿಯರ್ ಆಗಿ ಅಲ್ಲಿರುತ್ತೆ. ಆ ಬ್ಲೂ ಪ್ರಿಂಟನ್ನು ಕಾಸ್ಮಿಕ್ ಐಡಿಯೇಷನ್ ಅಂತ ಹೇಳ್ತೇವೆ ನಾವು. ಆ ಕಾಸ್ಮಿಕ್ ಐಡಿಯೇಷನ್ ಈ ವಿಷ್ಣು ಮೂರ್ತಿಯಲ್ಲಿರುತ್ತೆ. ಈಗ ಪ್ಲಾನ್ ಏನೋ ಇದೆ, ಆದರೆ ಪ್ಲಾನ್ನ ಏನು ಮಾಡಬೇಕು ನಾವು? ಪ್ಲಾನ್ ಏನು ಮಾಡಬೇಕು? ಎಕ್ಸಿಕ್ಯೂಟ್ ಮಾಡಬೇಕು. ಎಕ್ಸಿಕ್ಯೂಷನ್ ಅಂದರೆ ಆ ಪೇಪರಲ್ಲಿರೋ ಪ್ಲ್ಯಾನು. ಇಲ್ಲಿ ಪೇಪರ್ ಇಲ್ಲ, ಇಲ್ಲಿ ವಿಷ್ಣು ಮೂರ್ತಿಯಲ್ಲೇ ಆ ಸಂಕಲ್ಪವಿದೆ, ಮಹಾಸಂಕಲ್ಪವಾಗಿದೆ ಅದು ಅಲ್ಲಿ. ಹೀಗೆ ಈ ಪ್ಲ್ಯಾನು ಅನ್ಫೋಲ್ಡ್ ಆಗಬೇಕು. ಈ ರೀತಿ ನನ್ನ ಒಂದು ಬ್ಲೂ ಪ್ರಿಂಟ್ ಅನ್ನೋದು ಪ್ರದರ್ಶನಕ್ಕೆ ಒಳಗಾಗಬೇಕು, ಎಕ್ಸ್ಪ್ರೆಸ್ ಆಗಬೇಕು ಅನ್ನೋದು ಆತನ ಸಂಕಲ್ಪ. ಆ ಬ್ಲೂ ಪ್ರಿಂಟನ್ನು ಜಾರಿಗೆ ತಂದು ಸೃಷ್ಟಿಯನ್ನು ಮಾಡಲಿಕ್ಕೆ ಆತನಿಂದ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದರೆ, ಆತ ಏನಿದ್ರೂ ಆರ್ಕಿಟೆಕ್ಟ್ ಅಷ್ಟೇ. ಈಗ ಆರ್ಕಿಟೆಕ್ಟ್ ಪ್ರಿಪೇರ್ ಮಾಡಿರೋ ಬ್ಲೂ ಪ್ರಿಂಟ್ನ ತೊಗೊಂಡು ಬಂದು ಏನು ಮಾಡಬೇಕು? ಕೆಲಸಗಾರರು ಅದನ್ನು ಒಂದು ಪ್ಲ್ಯಾನನ್ನು ಏನು ಮಾಡಬೇಕು? ಸತ್ಯವಾಗಿ ಸೃಷ್ಟಿಯಾಗಿ ಮಾರ್ಪಾಟನ್ನು ಮಾಡಬೇಕಾಗತ್ತೆ ಅವರು. ಈಗ ಅದಕ್ಕೆ ಆ ವಿಷ್ಣು ಮೂರ್ತಿಗಾಗಲಿ, ಆ ಶಿವನಿಗಾಗಲಿ, ಆ ಬ್ರಹ್ಮನಿಗಾಗಲಿ ಸಾಕಷ್ಟು ಉನ್ನತ ವರ್ಗದ ಚೈತನ್ಯಗಳು ಬೇಕು. ಉನ್ನತ ವರ್ಗದ ಚೈತನ್ಯಗಳು. ಈಗೇನು ಮಾಡ್ತಾರೆ, ಇಲ್ಲಿ ವಿಷ್ಣು ಮೂರ್ತಿ ಸಂಕಲ್ಪವನ್ನು ಸೃಷ್ಟಿ ಮಾಡಿದರೆ ಅಲ್ಲಿಂದ ಹೊರಬಂದಿದೆ. ಇಲ್ಲಿ ಜ್ವಾಲೆಯ ಸಣ್ಣ 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 ಕಿರಣಗಳು ಇಲ್ಲೆಲ್ಲ ಬಂದು ತುಂಬಿಕೊಂಡಿದೆ. ಇದನ್ನು ನಾವು ಮೂಲ ಪ್ರಕೃತಿ ಅಂತ ಕರಿತೀವಿ. ಮೂಲ ಪ್ರಕೃತಿ ಅಂತ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಶಕ್ತಿ. ನಾವು ಯಾರನ್ನ ಆದಿಪರಾಶಕ್ತಿ ಅಂತ ಹೇಳ್ತೀವಲ್ಲ, ಆ ಆದಿಪರಾಶಕ್ತಿಯೇ ಆ ಪದಾರ್ಥ, ಮ್ಯಾಟರ್, ಪ್ರಕೃತಿ, ಮೂಲ ಪ್ರಕೃತಿ, ಅನ್ಡಿಫರೆನ್ಷಿಯೇಟೆಡ್ ಮ್ಯಾಟರ್. ಅನ್ಡಿಫರೆನ್ಷಿಯೇಟೆಡ್ ಅಂದರೆ ಆ ಪದಾರ್ಥವೆಲ್ಲ ಒಂದೇ ರೂಪದಲ್ಲಿದೆ, ಅದು ಡಿಫ್ರೆನ್ಷಿಯೇಟ್ ಆಗಿಲ್ಲ. ಡಿಫ್ರೆನ್ಷಿಯೇಟ್ ಅಂತಂದರೆ ಪ್ರತ್ಯೇಕೀಕರಣಗೊಂಡಿಲ್ಲ. ಅಲ್ಲಿ ಘನ ಪದಾರ್ಥ, ದ್ರವ ಪದಾರ್ಥ, ಅನಿಲ ಪದಾರ್ಥ, ಇಥರಿಕ್ ಪದಾರ್ಥ, ಸೂಪರ್ ಎಥರಿಕ್ ಪದಾರ್ಥ, ಕಾಮ ಪದಾರ್ಥ, ಕಾಮಲೋಕದ ಪದಾರ್ಥ, ಮನೋಲೋಕದ, ಅವೆಲ್ಲ ಏನೂ ಇಲ್ಲ. ಇಟ್ ಈಸ್ ಜಸ್ಟ್ ಮ್ಯಾಟರ್ ಆ್ಯಂಡ್ ಎ ಹೋಮೋಜಿನಸ್ ಮ್ಯಾಟರ್. ಅದು ಡಿಫರೆನ್ಷಿಯೇಟ್ ಆಗಿಲ್ಲ. ಹೇಗೆ ಪರಬ್ರಹ್ಮ ಅನ್ಡಿಫರೆನ್ಷಿಯೇಟೆಡ್ ಕಾನ್ಷಿಯಸ್ನೆಸ್ಸೋ, ಮೂಲ ಪ್ರಕೃತಿ ಅನ್ಡಿಫರೆನ್ಷಿಯೇಟೆಡ್ ಮ್ಯಾಟರ್. ಅದು ಅನ್ಡಿಫರೆನ್ಷಿಯೇಟೆಡ್ ಮ್ಯಾಟರ್. ಆದರೆ ಈಗ ಪದಾರ್ಥ ಹಾಗೆ ಇದ್ಬಿಟ್ರೆ, ಪ್ರಕೃತಿ ಹಾಗೆ ಇದ್ಬಿಟ್ರೆ ಸೃಷ್ಟಿ ಹೇಗಾಗಬೇಕು? ಆಗಲ್ಲ. ಅದೇನಾಗಬೇಕು? ಪ್ರಕೃತಿ, ಮೂಲ ಪ್ರಕೃತಿ ಏನಾಗಬೇಕು? ಪ್ರತ್ಯೇಕೀಕರಣಗೊಳ್ಳಬೇಕು, ಡಿಫರೆನ್ಷಿಯೇಷನ್ ಆಗಬೇಕು. ಈಗ ತಾಯಿ ಹೊಟ್ಟೆನಲ್ಲಿ ತಂದೆಯ ಒಂದು ವೀರ್ಯಾಣು, ತಾಯಿಯ ಒಂದು ಅಂಡ ಸೇರಿ ಒಂದು ಜೀವಕೋಶ ಆಗುತ್ತೆ. ಅದನ್ನು ನಾವು ಸಂಯುಕ್ತ ಅಣು ಅಂತೀವಿ. ಆ ಸಂಯುಕ್ತ ಅಣು ನಾನು ಹೇಗಿದ್ದೀನೋ ಹಾಗಿದ್ದು ಬಿಡ್ತೀನಿ ಅಂತ ಅಂದರೆ ಭ್ರೂಣ ಆಗುತ್ತಾ? ಮಗು ಹುಟ್ಟುತ್ತಾ? ಏನಾಗಬೇಕದು?
ಡಿಫರೆನ್ಷಿಯೇಟ್ ಆಗಬೇಕು. ಡಿಫರೆನ್ಷಿಯೇಟ್ ಅಂತಂದರೆ ಅದರಲ್ಲಿ ತಲೆ ಭಾಗ ಯಾವುದು, ಎದೆ ಭಾಗ ಯಾವುದು, ಕೈ ಭಾಗ ಯಾವುದು, ಕಾಲು ಭಾಗ ಯಾವುದು, ಅದು ವಿಂಗಡಿಸ್ಕೊಂಡು ಬೆಳಿಬೇಕು. 9 ತಿಂಗಳು 10 ದಿನ ಬೆಳೆಯೋ ಹೊತ್ತಿಗೆ ಆ ಒಂದು ಜೀವಕೋಶ ಪ್ರತ್ಯೇಕೀಕರಣಗೊಂಡು ಡಿಫರೆನ್ಷಿಯೇಷನ್ ಆಗಿ ಒಂದು ಚಿಕ್ಕ ಮಗುವಾಗಿ ಹುಟ್ಟುತ್ತೆ. ಇಲ್ಲಿ ಆ ಥರ ಇದೆ ಪ್ರಕೃತಿ, ಮೂಲ ಪ್ರಕೃತಿ, ಏನೂ ಇಲ್ಲ, ಅದರಲ್ಲಿ ವ್ಯತ್ಯಾಸವೇ ಇಲ್ಲ. ಇಟ್ಸ್ ಎ ಹೋಮೋಜಿನಸ್ ಸಬ್ಸ್ಟೆನ್ಸ್. ಈ ಮೂಲ ಪ್ರಕೃತಿ ಏನಾಗಬೇಕು, ದೈವಿ ಪ್ರಕೃತಿಯಾಗಿ ಪ್ರಕಟವಾಗಬೇಕು, ಅದು ಡಿಫರೆನ್ಷಿಯೇಟ್ ಆಗಬೇಕು. ಅಂದರೆ ಈಗ ಒಂದು ಸಂಕಲ್ಪವಿದೆ, ಪ್ಲಾನ್ ಇದೆ, ಇಲ್ಲಿ ಪದಾರ್ಥವಿದೆ. ಈ ಸಂಕಲ್ಪಕ್ಕೆ ಅನುಗುಣವಾಗಿ ಪದಾರ್ಥವನ್ನು ತೀಡುವಂತಹ ಶಕ್ತಿಗಳು ಬೇಕು. ಪದಾರ್ಥವನ್ನು ತೀಡಿ ಈ ಸೃಷ್ಟಿಯನ್ನು ಪ್ರಾರಂಭ ಮಾಡಿ ಇಲ್ಲಿ ಬೇಕಾದಂತಹ ಎಲ್ಲ ಉಪಕರಣಗಳನ್ನು, ಜೀವಿಗಳನ್ನು, ಪದಾರ್ಥಗಳನ್ನು ಸೃಷ್ಟಿ ಮಾಡಬೇಕಾಗಿದೆ. ಯಾರು ಮಾಡ್ತಾರೆ? ಅದನ್ನು ಮಾಡೋದೇ ಪ್ರಜಾಪತಿಗಳು. ಅದನ್ನು ಮಾಡೋದೇ ಪ್ರಜಾಪತಿಗಳು. ಎಷ್ಟು ಜನ ಇದ್ದಾರೆ ಪ್ರಜಾಪತಿಗಳು? 7 ಪ್ರಜಾಪತಿಗಳು ಅಂತ ಹೇಳ್ತೇವೆ. ಆ 7 ಪ್ರಜಾಪತಿಗಳು ಎಲ್ಲಿರ್ತಾರಂತೆ ಗೊತ್ತಾ? ಆ ಬ್ರಹ್ಮನ ಗರ್ಭದಲ್ಲೇ ಅಡಗಿರ್ತಾರಂತೆ. ಅವರು ಸೃಷ್ಟಿ ಹೊಂದವರಲ್ಲ, ದೇ ಆರ್ ಎಮನೇಟೆಡ್, ಹೊರಕ್ಕೆ ಕಳುಹಿಸಲ್ಪಡೋರು. ಎಲ್ಲಿದ್ದರು ಅವರು? ಒಳಗೆ ಬ್ರಹ್ಮನಲ್ಲೇ ಇದ್ದರು. ಎಲ್ಲಿಂದ ಬಂದರು ಅವರು? ಹಿಂದೆ ಯಾವುದೋ ಗೋಳಮಾಲೆಯಲ್ಲಿ ಸಾಕಷ್ಟು ಬೆಳೆದಂತಹ ದಿವ್ಯ ಚೈತನ್ಯಗಳು, ದಿವ್ಯ ಚೈತನ್ಯಗಳು ಸಾಕಷ್ಟು ಬೆಳೆದಿದ್ದಾರೆ. ಅವರನ್ನು ಕರ್ಕೊಂಡು ಬಂದು ಇಲ್ಲಿ ಬಿಡ್ತಾರೆ. ಸೃಷ್ಟಿಯನ್ನು ನೀವು ಮುಂದೆ ನಡೆಸ್ಕೊಂಡು ಹೋಗಿ ಅಂತ. ಈಗ ನಾನೊಂದು ವಿಷಯ ಹೇಳಬೇಕಂದ್ರೆ, ಯಾವುದೋ ಒಂದು ಹೊಸ ಡಿಪಾರ್ಟ್ಮೆಂಟ್ ಗೌರ್ಮೆಂಟಲ್ಲಿ ಪ್ರಾರಂಭ ಮಾಡಿದ್ದಾರೆ. ಆ ಡಿಪಾರ್ಟ್ಮೆಂಟ್ ನಮ್ಮ ಸ್ಟೇಟಲ್ಲಿ ಇರಲೇ ಇಲ್ಲ. ಹೊಸ ಡಿಪಾರ್ಟ್ಮೆಂಟ್ ಅದು, ಯಾವುದೋ ಹೊಸ ಡಿಪಾರ್ಟ್ಮೆಂಟ್. ಈ ಹೊಸ ಡಿಪಾರ್ಟ್ಮೆಂಟ್ಗೆ ಹೇಗೆ ಯಾರನ್ನು ತಂದು ಹಾಕೋದು? ಯಾವುದೋ ಬೇರೆ ಸ್ಟೇಟಲ್ಲಿ ಆ ಡಿಪಾರ್ಟ್ಮೆಂಟ್ ಒಂದು 20 ವರ್ಷದಿಂದ ಇತ್ತು. ಅಲ್ಲಿ ಕೆಲಸ ಮಾಡಿರೋರು ರಿಟೈರ್ಡ್ ಆಗಿದ್ದಾರೆ. ಕೆಲವರು ಒಳ್ಳೆ ಹೆಸರು ತಗೊಂಡಿದ್ದಾರೆ, ಒಳ್ಳೆ ಪ್ರಮೋಷನ್ ತಗೊಂಡಿದ್ದಾರೆ. ಆ ಡಿಪಾರ್ಟ್ಮೆಂಟ್ನಲ್ಲಿ ಸೆಕ್ರೆಟರಿಗಳಾಗಿ, ಚೀಫ್ ಸೆಕ್ರೆಟರಿ, ಅಂಡರ್ ಸೆಕ್ರೆಟರಿ, ಅಡಿಷನಲ್ ಸೆಕ್ರೆಟರಿಗಳಾಗಿ ರಿಟೈರ್ಡ್ ಆಗಿದ್ದಾರೆ. ಈಗ ನಮ್ಮ ಸ್ಟೇಟ್ ಏನು ಮಾಡುತ್ತೆ? ಅವ್ರಿಗೆ ಅನುಭವ ಇದೆ ಅಂತ ಅವ್ರನ್ನ ಕರ್ಕೊಂಡು ಬಂದು ಏನು ಮಾಡುತ್ತೆ? ಈ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಆಗೋವಾಗ ಅವ್ರನ್ನ ಕರ್ಕೊಂಡ್ಬಂದು ಕೊಡಿಸುತ್ತೆ, ಮಾಡಿ ಅಂತ. ಅರ್ಥ ಆಗ್ತಿದೆಯಾ ನಿಮಗೆ? ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ವ ಸರ್? ಅರ್ಥ ಆಗ್ತಿಲ್ವಾ? ದಯವಿಟ್ಟು ಹೇಳಿ ಉತ್ತರ. ನೀವು ಉತ್ತರ ಕೊಡಲಿಲ್ಲ ಅಂದರೆ ಉಪನ್ಯಾಸಕ್ಕೆ ನಿಮ್ಗೆ ಉತ್ಸಾಹ ಹೇಗೆ ಬರಬೇಕು? ದಯವಿಟ್ಟು ಕೈ ಎತ್ತಿ ನಿಮ್ಗೆ ಅರ್ಥ ಆಗ್ತಿದ್ರೆ. ಯಾರಿಗೆ ಅರ್ಥ ಆಗ್ತಿಲ್ವೋ ಕೈ ಕೆಳಗೆ ಬಿಟ್ಬಿಟ್ಟು ಹೀಗೆ ಕೂತ್ಕೊಳ್ಳಿ. ಸರ್ ಪ್ಲೀಸ್, ದಯವಿಟ್ಟು ಬೇಡ್ಕೊತಾ ಇದ್ದೀನಿ. ಹೀಗೆ ಕೂತ್ಕೊಂಡ್ರೆ ನಮ್ಗೆ ಅರ್ಥ ಆಗೋದೇನೋ. ಅರ್ಥ ಆಗ್ತಿದೆಯಾ ಇಲ್ವಾ ನಿಮಗೆ? ಆಗ್ತಿದೆ ಅಂದರೆ ಏನು ಮಾಡಬೇಕು? ಪ್ಲೀಸ್ ಅದೇ ಮಾಡಿ ಸರ್. ಕೈ ಎತ್ತಿ ಸರ್, ಕೈ ಎತ್ತಿ. ಅದರಲ್ಲಿ ಯಾಕೆ ಅಹಂ ಅನ್ನೋದು? ಬೇಡ. ಓಕೆ, ನಾನು ಪ್ರತಿ ಸಲ ಈ ಸೀಕ್ರೆಟ್ ಡಾಕ್ಟರ್ನ ಗ್ರಂಥ ಮಾಡಬೇಕಂದ್ರೆ ನನಗೆ ಹಿಂದಿನ ದಿವಸದಿಂದ ಟೆನ್ಷನ್ ಸ್ಟಾರ್ಟ್ ಆಗಿರುತ್ತೆ. ನಾನು ಮಾತಾಡೋದು ಅವ್ರಿಗೆ ಅರ್ಥ ಆಗತ್ತಾ? ಇಲ್ಲಿಗೆ ನಿಲ್ಲಿಸ್ಬಿಡೋಣ, ಇದು ಬೇಡ ಇದು ಅಂತ ಅನಿಸುತ್ತೆ. ಯಾಕೆ ಹಾಗೆ ಅನಿಸುತ್ತೆ ಅಂತಂದರೆ, ನೀವು ಸುಮ್ಮನೆ ಬೊಂಬೆಗಳ ಥರ ಕೂತ್ಕೊಂಡ್ಬಿಟ್ರೆ ನಿಮ್ಗೆ ಫಾಲೋ ಮಾಡೋಕ್ಕೆ ಆಗ್ತಿದೆ. ನಾನು ಅದಕ್ಕೆ ಡೇ ಟು ಡೇ ಎಕ್ಸಾಂಪಲ್ನ ಕೊಡ್ತಾ ಇರೋದು ಅದಕ್ಕೇನೆ. ಯಾವುದೋ ಬೇರೆ ಸ್ಟೇಟಲ್ಲಿ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಆಗಿ 20 ವರ್ಷ 30 ವರ್ಷ ಆಗಿದೆ. ಅಲ್ಲಿರೋ ಸೀನಿಯರ್ಸ್ನ, ರಿಟೈರ್ಡ್ ಆಗಿರೋರನ್ನ ಇಲ್ಲಿ ಕರ್ಕೊಂಡು ಬಂದು ಏನು ಮಾಡ್ತಾರೆ? ಈ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಅದೇ ಥರ ಈ ಸೃಷ್ಟಿ ಪ್ರಾರಂಭದಲ್ಲಿ ಏನು ಮಾಡಿದ್ರು? ವ್ಯವಸ್ಥೆ ಹೇಗಿತ್ತು ಅಂದರೆ, ಹಿಂದಿನ ಯಾವುದೋ ಗೋಳಮಾಲೆಯಲ್ಲಿ ಸಾಕಷ್ಟು ಬೆಳೆದು ಉನ್ನತ ವರ್ಗಕ್ಕೆ ಸೇರಿದಂಥ ಚೈತನ್ಯಗಳು ಕೆಲವಿತ್ತು. ಆ ಚೈತನ್ಯಗಳನ್ನು ಬ್ರಹ್ಮ ತನ್ನ ಗರ್ಭದಲ್ಲಿ ಅಡಗಿಸಿಟ್ಕೊಂಡಿದ್ದ. ಈಗ ಆ ಚೈತನ್ಯಗಳನ್ನು ಹೊರಗೆ ಬಿಡ್ತಾ ಇದ್ದಾನೆ. ದ ಎಮನೇಟ್ ಹೊರಗೆ ಬರ್ತಾರೆ. ಹೊರಗೆ ಬಂದು ಅವ್ರು ಏನು ಮಾಡ್ತಾರೆ? ಸೃಷ್ಟಿಯನ್ನು ಪ್ರಾರಂಭ ಮಾಡ್ತಾರೆ. ಅವರಿಗೆ ಪದಾರ್ಥ ಇದೆ, ಮೂಲ ಪ್ರಕೃತಿ ಇದೆ. ಅದಿತಿ, ಪಾರ್ವತಿ, ಶಕ್ತಿ, ಪರಾಶಕ್ತಿ ಪದಾರ್ಥ ರೂಪದಲ್ಲಿ ಇದೆ. ಬ್ರಹ್ಮ ಆ ಪದಾರ್ಥವನ್ನು ಒಂದು ಮಟ್ಟಕ್ಕೆ ಸುಧಾರಿಸ್ತಾನೆ.
ಬ್ರಹ್ಮ ವಿಲ್ ಆಲ್ಸೋ ಎಂಟರ್ ಇನ್ ಟು ದ ಫೀಲ್ಡ್ ಆಕ್ಚುಲಿ, ಅಂದರೆ ಮೂರನೆಯ ಮೂರ್ತಿ. ಆದರೆ ಈ ಪ್ರಜಾಪತಿಗಳಿದಾರಲ್ಲ, ಅವರು ಬ್ರಹ್ಮನ ಮಾನಸ ಪುತ್ರರು. ಬ್ರಹ್ಮಮಾನಸ ಪುತ್ರರು ಅಂತಲೇ ಹೇಳ್ತೇವೆ ನಾವು ಪ್ರಜಾಪತಿಗಳನ್ನು. ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದವರಂತೆ ಅವರು. ಆ ಬ್ರಹ್ಮ ಮಾನಸ ಪುತ್ರರು ಏನು ಮಾಡ್ತಾರೆ, ಕ್ಷೇತ್ರಕ್ಕೆ ಇಳಿತಾರೆ, ಸೃಷ್ಟಿಯನ್ನು ತಿದ್ದಿ ತೀಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಪರಿಪೂರ್ಣವಾಗಿ ತಿದ್ದಿ ತೀಡೋದಿಲ್ಲ. ಅವ್ರೇನು ಮಾಡ್ತಾರೆ, ಆ ಚೈತನ್ಯದಿಂದ, ಉನ್ನತ ಚೈತನ್ಯದಿಂದ ಅನುಗ್ರಹವನ್ನು, ಆಶೀರ್ವಾದವನ್ನು ತೆಗೆದುಕೊಂಡು ಬಂದು ಸೃಷ್ಟಿಗೆ ಬೇಕಾದ ಪ್ರೇರಣೆಯನ್ನು ನೀಡ್ತಾರೆ. ಮುಂದೆ ಇನ್ನು ಹಲವಾರು ಚೈತನ್ಯಗಳು ಬರುತ್ತೆ ಸೃಷ್ಟಿಯ ಕಾರ್ಯದಲ್ಲಿ ತೊಡಗಿಕೊಳ್ಳಿಕ್ಕೆ. ಓಕೆ, ಇದನ್ನು ಹೇಗೆ ವಿವರಿಸ್ತಾರೆ ಅಂತಂದರೆ ನೋಡಿ, ಈ 7 ಕಿರಣಗಳು ನೀವೇನು ಕಾಣ್ತಾ ಇದ್ದೀರಿ, 1 2 3 4 5 6 7, ಆ 7 ಸಪ್ತ ಪ್ರಜಾಪತಿಗಳು. ಈ ಸಪ್ತ ಪ್ರಜಾಪತಿಗಳು ಒಬ್ಬರಿದ್ದಂಗೆ ಒಬ್ಬರಿಲ್ಲ. ಅವರಿಗೆ ಸ್ಥೂಲ ಶರೀರ ಇಲ್ಲ. ಅವ್ರು ಏನಿದ್ರು ಉನ್ನತ ತತ್ವಗಳು, ನಿರಾಕಾರ ಚೈತನ್ಯಗಳು. ಅವ್ರು ಯಾರಿಗೂ ಸ್ಥೂಲ ರೂಪ ಇಲ್ಲ. ಅವರು ಕೆಳಗಿನ ಲೋಕಗಳಿಗೆ ಇಳಿದು ಬರೋದೇ ಇಲ್ಲ, ಬರೋಕ್ಕಾಗಲ್ಲ. ಈಗ ವಿಷ್ಣುನೇ ಕೆಳಗಡೆ ಬಂದು ಯಾಕೆ ಎಲ್ಲ ಸೃಷ್ಟಿ ಮಾಡಬಾರ್ದಾಗಿತ್ತು? ಆ ವಿಷ್ಣುವಿನ ಶಕ್ತಿ ಅಥವಾ ಪರಬ್ರಹ್ಮನ ಶಕ್ತಿ, ಶಿವನ ಶಕ್ತಿ, ಬ್ರಹ್ಮನ ಶಕ್ತಿ ಹೇಗಿರುತ್ತೆ ಅಂದರೆ, ಆ ಶಕ್ತಿಯನ್ನು ತಡ್ಕೊಳ್ಳಿಕ್ಕೆ ಕೆಳಗಿನ ಲೋಕಗಳಿಗೆ ಸಾಧ್ಯ ಇಲ್ಲ. ಇದು ಹೇಗೆ ಅಂತ ಅಂದರೆ, ರೋಡ್ ಬದಿನಲ್ಲಿ ಒಂದು ದೊಡ್ಡ ಟ್ರಾನ್ಸ್ಫಾರ್ಮರ್ ಹಾಕಿರ್ತಾರೆ. ಆ ಟ್ರಾನ್ಸ್ಫಾರ್ಮರ್ ಯಾಕೆ ಹಾಕ್ತಾರೆ? ಎಲ್ಲಿಂದಲೋ ದೊಡ್ಡ ದೊಡ್ಡ ಕೇಬಲ್ಗಳ ಮೂಲಕ ಕರೆಂಟ್ ಬರುತ್ತಲ್ಲ, ಆ ಕರೆಂಟ್ನ ಏನು ಮಾಡುತ್ತದೋ ಸ್ಟೋರ್ ಮಾಡುತ್ತೆ. ಸ್ಟೋರ್ ಮಾಡಿ ಅದರ ಶಕ್ತಿಯನ್ನು ಏನು ಮಾಡುತ್ತೆ, ಅದರ ಶಕ್ತಿಯನ್ನು ಮೊಟ್ಟ ಮೊದಲು ಏನು ಮಾಡುತ್ತದೋ ಕಡಿಮೆ ಮಾಡುತ್ತೆ. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅದು. ಆ ಶಕ್ತಿಯನ್ನು ಸ್ಟೆಪ್ ಡೌನ್, ಅದು 50-60 ಸಾವಿರ ಕಿಲೋ ವೋಲ್ಟ್ಸ್ನ ಶಕ್ತಿಯಲ್ಲಿ ಬಂದರೆ, ಅಥವಾ ಕಿಲೋ ವ್ಯಾಟ್ಸ್ನ ಶಕ್ತಿಯಲ್ಲಿ ಬಂದರೆ, ಅದು ಅದನ್ನು 240-220 ಕಿಲೋ ವ್ಯಾಟ್ಸ್ಗೆ ಕಡಿಮೆ ಮಾಡುತ್ತೆ. ಕಡಿಮೆ ಮಾಡಿದ ಮೇಲೆ ಅಲ್ಲಿಂದ ಸಣ್ಣ ವೈರ್ಗಳು ಬರುತ್ತೆ. ಆ ಸಣ್ಣ ವೈರ್ಗಳು ಅಂದರೆ ಮೊದಲಿಗಿಂತ ಸಣ್ಣ ವೈರ್ಗಳು, ಆದರೆ ಆ ರಸ್ತೆಯಲ್ಲಿ ಬರುವಂತಹ ವೈರ್ಗಳು ದೊಡ್ಡದೇ ಇರುತ್ತೆ, ದಪ್ಪನೇ ಇರುತ್ತೆ. ಅದು ನಿಮ್ಮ ಗಲ್ಲಿಗೆ ಬರೋ ಹೊತ್ತಿಗೆ ಇನ್ನು ಚಿಕ್ಕದಾಗತ್ತೆ. ನಿಮ್ಮ ಗಲ್ಲಿಯಿಂದ ನಿಮ್ಮ ಮನೆ ಒಳಗೆ ಬರೋಷ್ಟೊತ್ತಿಗೆ, ನಿಮ್ಮ ಮನೆಯಲ್ಲಿ ಟಾಯ್ಲೆಟ್ ಒಳಗೆ ಬರೋಷ್ಟೊತ್ತಿಗೆ, ದಟ್ ಈಸ್ ಕಾಲ್ಡ್ ಎ ಸ್ಟೆಪ್ ಡೌನ್ ಪ್ರೋಸೆಸ್. ವಿಷ್ಣುವಿನ ಚೈತನ್ಯ, ಪರಬ್ರಹ್ಮನ ಚೈತನ್ಯ ಅಪಾರವಾದದ್ದು. ಆ ಶಕ್ತಿ ಕೆಳಗಿನ ಲೋಕಗಳಿಗೆ ಇಳಿಲಿಕ್ಕೆ ಸಾಧ್ಯವಿಲ್ಲ. ಸುಟ್ಟು ಭಸ್ಮವಾಗೋಗುತ್ತೆ. ಆ ಫ್ರೀಕ್ವೆನ್ಸಿನೇ ಬೇರೆ, ಆ ಆಂಪ್ಲಿಟ್ಯೂಡೇ ಬೇರೆ, ಆ ಎನರ್ಜಿ ಲೆವೆಲ್ಲೇ ಬೇರೆ. ಹಾಗಾಗಿ ಈಗ ಆ ಶಕ್ತಿ ಏನಾಗ್ತಿದೆ, ಬರೀ 7 ಶಾಖೆಗಳ ಮೂಲಕ ಕೆಳಗಿಳಿತಾ ಇದೆ. ಈ 7 ಶಾಖೆಗಳನ್ನೇ ನಾವು ಸಪ್ತ ಪ್ರಜಾಪತಿಗಳು ಅಂತ ಹೇಳೋದು ನಾವು. ಅಂದರೆ ಈಗೇನಾಯಿತು ಅರ್ಥ, ಸೃಷ್ಟಿಯ ಕ್ರಿಯೆ ಹಂತ ಹಂತವಾಗಿ ಕೆಳಗಿಳಿತಿದೆಯಾ, ಮೇಲೆ ಹೋಗ್ತಿದೆಯಾ? ಸೃಷ್ಟಿಯ ಕ್ರಿಯೆ ಏನಾಗ್ತಿದೆ, ಕೆಳಗಿಳಿಯುತ್ತಾ ಮೇಲೆ ಹೋಗ್ತಿದೆಯಾ? ಹಂತ ಹಂತವಾಗಿ ಕೆಳಗಿಳಿತಾ ಇದೆ. ಹೇಗೆ ಜೋಗ್ ಫಾಲ್ಸ್ನ ಬಳಿ ಪವರ್ ಪ್ರೊಡಕ್ಷನ್ ಆದ್ರೂ ಅದು ದೊಡ್ಡ ಕೇಬಲ್ಗಳಲ್ಲಿ ಬಂದು ಸಣ್ಣ ಪವರ್ ಹೌಸ್ಗಳನ್ನು ಸೇರುತ್ತೆ. ಅದು ಫಸ್ಟು ನೀವು ಕೇಳಿರ್ಬೋದು, ರಾಜಾಜಿನಗರ್ ಪವರ್ ಹೌಸ್ ಅಂತೀವಿ, ಜಯನಗರ್ ಪವರ್ ಹೌಸ್ ಅಂತೀವಿ. ಆ ಪವರ್ ಹೌಸ್ಗೆ ಬರುತ್ತೆ, ಅಲ್ಲಿ ಲೋಡ್ ಆಗುತ್ತದು. ಪವರ್ ಹೌಸಿಂದ ಏನಾಗುತ್ತೆ, ಬೀದಿ ಬದಿಗಳಲ್ಲಿರುವಂಥ ಟ್ರಾನ್ಸ್ಫಾರ್ಮರ್ಗಳಿಗೆ ಬರುತ್ತೆ. ಟ್ರಾನ್ಸ್ಫಾರ್ಮರ್ಗಳಿಂದ ಮನೆ ಒಳಗೆ ಬರುತ್ತೆ. ಮನೆ ಒಳಗೆ ಬರುವಾಗ ಮೀಟ್ರ್ ಇರುತ್ತೆ. ಮೀಟ್ರಿಂದ ಬರುವಾಗ ಬೇರೆ ಕೇಬಲ್ ಸೈಜ್ಗಳು ಬದಲಾಗ್ತಾ ಹೋಗುತ್ತೆ. ಸೇಮ್ ಥಿಂಗ್ ಹ್ಯಾಪನ್ಸ್ ಹಿಯರ್. ಆ ಪರಬ್ರಹ್ಮನಾಗಲಿ, ಶಿವನಾಗಲಿ, ವಿಷ್ಣುವಾಗಲಿ, ಬ್ರಹ್ಮನಾಗಲಿ, ಮೂಲ ಪ್ರಕೃತಿಯಾಗಲಿ, ತ್ರಿಮೂರ್ತಿಗಳಾಗಲಿ, ಆದಿಪರಾಶಕ್ತಿಯಾಗಲಿ, ಅವರ ಶಕ್ತಿಯನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಈ ಲೋಕಗಳು. ಅದಕ್ಕೆ ಅವರೇನು ಮಾಡ್ತಾರೆ, ಅವರು ಪ್ರಜಾಪತಿಗಳನ್ನು ಬಳಸ್ಕೊಳ್ತಾರೆ. ಈ ಪ್ರಜಾಪತಿಗಳು ಹಿಂದಿನ ಗೋಳಮಾಲೆಯಲ್ಲಿ ಸಾಕಷ್ಟು ಬೆಳೆದು ಅಭಿವೃದ್ಧಿ ಹೊಂದಿರ್ತಾರೆ. ಈಗ ಅವರು ಸೃಷ್ಟಿ ಕಾರ್ಯವನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾರೆ. ಈ ಪ್ರಜಾಪತಿಗಳು ಏನು ಮಾಡ್ತಾರೆ ಮುಂದೆ, ಅವರು 2ನೆಯ ಕಾರಣಕರ್ತರು ಅಂತ ಹೇಳ್ತಾರೆ ಒಂದು ಕಡೆ.
ಮೊದಲನೆಯ ಕರ್ತರು ಸೃಷ್ಟಿಗೆ ಯಾರು ಅಂತ ಅಂದರೆ ಆ ಪರಬ್ರಹ್ಮ ಶಿವ ಬ್ರಹ್ಮ ಮತ್ತು ವಿಷ್ಣು. ಆದರೆ ಎರಡನೆಯ ಕಾರಣಕರ್ತರು ಯಾರು ಅಂತಂದರೆ ಈ ಪ್ರಜಾಪತಿಗಳು ಅಂತ ಹೇಳ್ತಾರೆ. ಅವರಿಗೆ ಅಷ್ಟು ಉನ್ನತವಾದಂತಹ ಸ್ಥಾನ ಇದೆ. ಇವರು ಯಾರು ಮನುಷ್ಯರಲ್ಲ, ಇವರೆಲ್ಲ ಒಂದು ಹಂತದಲ್ಲಿ ಚೈತನ್ಯಗಳು. ಇವರನ್ನ ನಮ್ಮ ವೇದಗಳಲ್ಲಿ ಸಹ ಹೇಳ್ತಾರೆ. ವೇದಗಳು ಏನು ಮಾಡುತ್ತವೆ ಅಂದರೆ 10 ಪ್ರಜಾಪತಿಗಳನ್ನು ವೇದಗಳು 21 ಪ್ರಜಾಪತಿಗಳನ್ನು ಹೇಳುತ್ತೆ. ಜರ 21 ಅಂತ ಹೇಳ್ತಾರೆ ವೇದಗಳಲ್ಲಿ. ಪುರಾಣಗಳಲ್ಲಿ 7 ಪ್ರಜಾಪತಿಗಳು, 7 ಪ್ರಜಾಪತಿಗಳು ಅಂತ ಹೇಳುತ್ತೆ ಪುರಾಣ. ಆದರೆ ಸೀಕ್ರೆಟ್ ಡಾಕ್ಟ್ರಿನಲ್ಲಿ 10 ಪ್ರಜಾಪತಿಗಳು ಅಂತ ಹೇಳ್ತಾರೆ ಮೇಡಮ್ ಬ್ಲವಾಟ್ಸ್ಕಿ ಅವರು. 10 ಪ್ರಜಾಪತಿಗಳು ಸೀಕ್ರೆಟ್ ಡಾಕ್ಟ್ರಿನ್ನೇ ತಗೊಳ್ಳೋಣ. ಮೊದಲ 3 ಪ್ರಜಾಪತಿಗಳು ಯಾರು ಗೊತ್ತಾ? ಅವರು ಮಹಾಪ್ರಜಾಪತಿಗಳು. ಯಾರು ಅವರು ಮಹಾಪ್ರಜಾಪತಿಗಳು? ಶಿವ, ವಿಷ್ಣು, ಬ್ರಹ್ಮ. ಮೊದಲ 3 ಪ್ರಜಾಪತಿಗಳು ಅಂದರೆ ಮಹಾಪ್ರಜಾಪತಿಗಳು. ಓಕೆ. ಅದರ ನಂತರ ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಾಹ, ಕ್ರತು, ವಸಿಷ್ಠ. ಇವರನ್ನು ಪ್ರೋಜೆನೈಟರ್ಸ್ ಅಂತ ಕರೀತಾರೆ. ಪ್ರೋಜೆನೈಟರ್ಸ್ ಅಂದರೆ ಇವರೇ ಜೀವ ಸಂಕುಲವನ್ನು ಉತ್ಪತ್ತಿ ಮಾಡೋದು. ಈ ಇಡೀ ಬ್ರಹ್ಮಾಂಡದ, ಸೌರ ಬ್ರಹ್ಮಾಂಡದ ಸೃಷ್ಟಿ, ಪದಾರ್ಥ ಸೃಷ್ಟಿ ಮತ್ತು ಜೀವ ಸೃಷ್ಟಿ ಎರಡರಲ್ಲೂ ಅವರು ತೊಡಗಿಸಿಕೊಳ್ತಾರೆ ತಮ್ಮನ್ನು ತಾವು ಪರಿಪೂರ್ಣವಾಗಿ. ಓಕೆ. ಈಗ ಇದಲ್ಲದೆ ನಮ್ಮ ವೇದಗಳಲ್ಲಿ ಪುರಾಣಗಳಲ್ಲಿ ಕೆಲವು ಕಡೆ 10 ಕೊಡ್ತಾರೆ. ಇನ್ನು 3 ಯಾರು ಅಂದರೆ ದಕ್ಷ, ಭೃಗು ಮತ್ತು ನಾರದ ಅಂತ ಹೇಳ್ತಾರೆ. ಇವರೆಲ್ಲ ಬ್ರಹ್ಮಮಾನಸ ಪುತ್ರರು ಅಂತ ಹೇಳ್ತಾರೆ. ಆದರೆ ಪುರಾಣಗಳಲ್ಲಿ ಸಾಮಾನ್ಯವಾಗಿ ಬಳಸಿರೋದು 7 ಪ್ರಜಾಪತಿಗಳು ಅಂತ ಹೇಳ್ತಾರೆ ಅವರು. ಸೀಕ್ರೆಟ್ ಡಾಕ್ಟ್ರಿನ್ 10 ಹೇಳುತ್ತೆ. 10ಲ್ಲಿ ಮೊದಲ 3 ಮೂರ್ತಿಗಳು, ಇನ್ನು ಮಿಕ್ಕ 7 7 ಪ್ರಜಾಪತಿಗಳು. ಓಕೆ. ವೇದಗಳು ಕೆಲವು ಕಡೆ 21 ಪ್ರಜಾಪತಿಗಳನ್ನು ಹೇಳುತ್ತೆ. ಇರಲಿ, ದೇರ್ ಆರ್ ಸೋ ಮೆನಿ ಕಾಂಟ್ರಡಿಕ್ಷನ್ಸ್ ಲೈಕ್ ದಿಸ್. ಈ ಥರ ವಿರೋಧಾಭಾಸಗಳು ಬಹಳ ಮಟ್ಟಿಗೆ ಇದೆ. ನಾವು ಸೀಕ್ರೆಟ್ ಡಾಕ್ಟ್ರಿನ್ ಓದುವಾಗ ಅವರು ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಎಲ್ಲವನ್ನು ತಗೊಂಡು ಬಂದು ಒಂದು ಸಂಯೋಗ ಮಾಡ್ತಾರೆ ನೋಡಿ. ವೇದಗಳನ್ನು ತರ್ತಾರೆ ಅಲ್ಲಿ, ನಮ್ಮ ಪುರಾಣಗಳನ್ನು ತರ್ತಾರೆ ಅಲ್ಲಿ, ಕಬ್ಬಾಲ, ಯಹೂದ್ಯರ ಕಬ್ಬಾಲ ಗ್ರಂಥವನ್ನು ತರ್ತಾರೆ ಅಲ್ಲಿ, ಕ್ರೈಸ್ತರ ಬೈಬಲನ್ನು ತರ್ತಾರೆ ಅವರು, ಓಲ್ಡ್ ಟೆಸ್ಟಮೆಂಟ್, ಯಹೂದ್ಯರ ಓಲ್ಡ್ ಟೆಸ್ಟಮೆಂಟನ್ನು ತರ್ತಾರೆ. ಎಲ್ಲ ಗ್ರಂಥಗಳ ಒಂದು ಸಂಗಮ ಅದು. ಹಾಗಾಗಿ ಈ ವಿರೋಧಾಭಾಸಗಳ ಮಧ್ಯೆನೇ ನಾವು ಜ್ಞಾನವನ್ನು ಹೊಂತ ಮುಂದುವರಿಬೇಕಾಗತ್ತೆ. ಇದು 7 ಪ್ರಜಾಪತಿಗಳು ನಮ್ಮ ಪ್ರಕಾರ. ಇದನ್ನು ಕ್ರಿಸ್ಟಿಯಾನಿಟಿ ಬೈಬಲ್ನಲ್ಲಿ ಹೇಳ್ತಾರೆ 7 ಏಂಜಲ್ಸ್ ವಾಚಿಂಗ್ ಅವರ್ ಕ್ರಿಯೇಷನ್ ಅಂತ. ಇದನ್ನು ಬೈಬಲ್ನಲ್ಲಿ ಮತ್ತೊಂದು ಕಡೆ ಹೇಳ್ತಾರೆ ಭಗವಂತನ ಸಿಂಹಾಸನದ ಮುಂದೆ ಉರಿಯುತ್ತಿರುವ 7 ಜ್ಯೋತಿಗಳು ಅಂತಾರೆ. ಭಗವಂತನ ಸಿಂಹಾಸನ, ದಿವ್ಯ ಸಿಂಹಾಸನದ ಮುಂದೆ ಉರಿಯುತ್ತಿರುವ ಅಥವಾ ಬೆಳಗುತ್ತಿರುವ, ದಿವ್ಯ ಸಿಂಹಾಸನದ ಮುಂದೆ ಬೆಳಗುತ್ತಿರುವಂತಹ 7 ಜ್ಯೋತಿಗಳು ಅಂತ ಕರೀತಾರೆ 7 ಪ್ರಜಾಪತಿಗಳನ್ನು. ಯಾರವರು? ಅವ್ರ ಹೆಸರನ್ನು ಕೊಡ್ತಾರೆ. ಆ ಹೆಸರು ಉರಿಯಲ್, ರಫೈಲ್, ರಗಿಯಲ್, ಮೈಖೇಲ್, ಸರಾಕಿಯಲ್, ಸೊರಿಯಲ್, ಗೇಬ್ರಿಯಲ್, ಫ್ಯಾನಿಯಲ್. ಇವರಲ್ಲಿ ಕೆಲವು ಪ್ರಜಾಪತಿಗಳು ಮೆಸೆಂಜರ್ಸ್ ಅಂತಂದರೆ ಭಗವಂತನ ಸಂದೇಶಗಳನ್ನು ತಂದು ಕೆಳಗಿನ ವರ್ಗದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ಅವರು. ಗೇಬ್ರಿಯಲ್ ಇಸ್ ಅ ಮೆಸೆಂಜರ್ ಅಂಡ್ ದಿಸ್ ಗೇಬ್ರಿಯಲ್ ವಾಸ್ ದ ಒನ್ ಹೂ ವಿಸಿಟೆಡ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನನ್ನು ಸಂಧಿಸಿದಂತಹ ಪ್ರಜಾಪತಿ, ಭಗವಂತನ ಒಂದು ಸಂದೇಶವನ್ನು ಕ್ರಿಸ್ತನಿಗೆ ತಲುಪಿಸಿದಂತಹ ಒಬ್ಬ ಸಂದೇಶಕಾರ ಪ್ರಜಾಪತಿಯೇ ಗೇಬ್ರಿಯಲ್ ಆಲ್ಸೋ ವಿಸಿಟ್ಸ್ ಮೊಹಮ್ಮದ್ ದಿ ಪ್ರಾಫೆಟ್. ಇಸ್ಲಾಂನ ಪ್ರವಾದಿಯಾದಂತಹ ಮೊಹಮ್ಮದನನ್ನು ಸಹ ಸಂಧಿಸುತ್ತಾನೆ ಗೇಬ್ರಿಯಲ್ ಇಸ್ ಅ ಮೇಜರ್ ಮೆಸೆಂಜರ್ ಅಂತಲೇ ಹೇಳಬಹುದು. ಇಲ್ಲಿ 7 ಜನ ಬರ್ತಾರೆ. ಇದನ್ನೇ ಇಸ್ಲಾಂ ಅಂತಂದರೆ ಮುಸಲ್ಮಾನ ಮತದಲ್ಲಿ ಅವರು ಸಹ 7 ಸ್ಪಿರಿಟ್ಸ್ ಇನ್ ಫ್ರಂಟ್ ಆಫ್ ದ ಥ್ರೋನ್, ಸಿಂಹಾಸನದ ಮುಂದೆ ಇರುವಂತಹ 7 ಮಹಾಚೈತನ್ಯಗಳು ಅಂತ ಕರೀತಾರೆ ಅವರು. ಅವರೇನಂತ ಹೆಸರು ಕೊಡ್ತಾರೆ? ಜಬ್ರೈಲ್, ಮೈಖೈಲ್, ರಫೈಲ್, ಡೈಡ್ರೈಲ್, ಅಜ್ರೈಲ್,
ಶಾಮ್ಕಿಲ್, ಅಜಾಜೆಲ್, ಅವರಲ್ಲೂ ಇದೆ ನಾವು ಪ್ರಜಾಪತಿ ಅಂತೀವಿ, ಅವ್ರು ಬೇರೆ ಹೆಸರಲ್ಲಿ ಕರೀತಾರೆ, ಆದರೆ ದೇ ಆರ್ ಆಲ್ ಒನ್ ಅಂಡ್ ದ ಸೇಮ್ ಅಂತಾನೆ ಹೇಳಬೇಕು. ಕಬ್ಬಾಲ, ಯಹೂದ್ಯರ ಕಬ್ಬಾಲದಲ್ಲೂ ಇದೆ ಇದು. ಅವರು 10 ಪ್ರಜಾಪತಿಗಳು ಅಂತಾರೆ. ಅಂದರೆ ಪ್ರಜಾಪತಿ ಅನ್ನೋ ಪದ ಬಳಸಲ್ಲ ಅವರು. ಅಗೇನ್ ದೇ ಸೇ ದಟ್ ದೇರ್ ಆರ್ 7 lamps in front of the throne, 7 flames in front of the mega flame ಅಂತಾರೆ. ಮಹಾಜ್ವಾಲೆಯ ಮುಂದೆ, ಮಹಾಜ್ವಾಲೆ ಅಂದರೆ ಪರಬ್ರಹ್ಮ, ಆ ಮಹಾಜ್ವಾಲೆಯ ಮುಂದೆ ಉರಿತಿರುವಂಥ ಸಣ್ಣ ಜ್ವಾಲೆಗಳಂತೆ 7, ಇವ್ರು 10 ಹೇಳ್ತಾರೆ. ಅದರಲ್ಲಿ ಮೊದಲನೆಯದು ಫಸ್ಟ್ ಲೋಗಾಸ್, ಶಿವನನ್ನು ಅವರು ಝೋಹರ್, ಕೇತರ್, ಸೆಫೀರಾ ಅಂತ ಕರೀತಾರೆ. ಯಾವುದಾದ್ರೂ ಒಂದು ಹೆಸರು ಬಳಸಬಹುದು. ಎರಡನೆಯ ಮೂರ್ತಿ, ವಿಷ್ಣು ಮೂರ್ತಿಯನ್ನು ಅವರು ಚೋಚ್ಮಾಹ್ ಅಂತ ಕರೀತಾರೆ. ಬ್ರಹ್ಮನನ್ನು ಅವರು ಬಿನಾಹ್ ಅಂತ ಕರೀತಾರೆ. ಮತ್ತೆ ಇನ್ನು 7 ಪ್ರಜಾಪತಿಗಳು ಚೆಸೆಡ್, ಗೆವುರ, ಟಿಫೆರೆಟ್, ನೆಟ್ಸಾಕ್, ಹಾಡ್, ಯಸಾದ್, ಮಲ್ಕುತ್. ನೋಡಿ, ಎಲ್ಲರೂ 7 ಜ್ಯೋತಿಗಳು ಪರಮ ಜ್ವಾಲೆಯ ಮುಂದೆ ಉರಿತಿದೆ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಮತಗಳು ಬೇರೆ ಇರಬಹುದು, ಆದರೆ ಹೇಳ್ತಾ ಇರೋ ಸತ್ಯ ಒಂದೇ. ಇದನ್ನೇ ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ಎತ್ತಿ ಹಿಡಿಯೋದು. ಸಾರ್ವತ್ರಿಕ ಸೋದರತ್ವ ಅನ್ನುವಂತಹ ಭಾವ ನಮ್ಮಲ್ಲಿ ಬರಬೇಕೆಂದ್ರೆ ಈ ಎಲ್ಲ ಪ್ರತ್ಯೇಕತೆಗಳ ಹಿಂದೆ ಇರುವಂಥ ಈ ಕೆಲವು ಏಕತ್ವದ ವಿಷಯಗಳನ್ನು, ಸಾಮ್ಯತೆಯ ವಿಷಯಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಇರಲಿ, ಈಗ ಪ್ರಜಾಪತಿಗಳನ್ನು ಪರ್ಷಿಯನ್ನರು ಸಹ ನಂಬುತ್ತಾರೆ. ಅವರು ಪರ್ಷಿಯನ್ನರು ಅಂದರೆ ಪಾರಸಿಗಳು. ಪಾರ್ಸಿಗಳ ಅಗ್ನಿ ದೇವಾಲಯ ಇದೆ, ಕೇಳಿರ್ಬೋದು ನೀವು. ಬೆಂಗಳೂರಿನಲ್ಲೂ ಇದೆ ಒಂದು ಅಗ್ನಿ ದೇವಾಲಯ ಪಾರ್ಸಿಗಳದು. ಆ ಪಾರಸಿಗಳು ಪ್ರಜಾಪತಿಗಳನ್ನು ಅಂಶಸ್ಪೆಂಡಾಸ್ ಅಂತ ಕರೀತಾರೆ. 7 ಅಂಶಸ್ಪೆಂಡಾಸ್ ಇನ್ ಫ್ರಂಟ್ ಆಫ್ ದ ಲಾರ್ಡ್ ಅಂತಾರೆ. ಇವರನ್ನ ಕಪಾಲದಲ್ಲಿ ಸೆಫಿರೋತ್ಗಳು ಅಂತ ಸಹ ಕರೀತಾರೆ. ಫಸ್ಟ್ ಸೆಫಿರೋತ್, ಸೆಕೆಂಡ್ ಸೆಫಿರೋತ್, ಥರ್ಡ್ ಸೆಫಿರೋತ್, ಆ ಥರ 7 ಸೆಫಿರೋತ್ಸ್ ಬರುತ್ತೆ. ನಾನು ಇದನ್ನೆಲ್ಲ ಓದುವಾಗ ನನಗೆ ಬಹಳ ಆಕರ್ಷಕವಾಗಿ ಕಂಡ ಸಂಗತಿ, ಇಷ್ಟೊಂದು ಸಾಮ್ಯತೆಗಳು ಆಕಸ್ಮಿಕವಾಗಿರ್ಲಿಕ್ಕೆ ಸಾಧ್ಯ ಇದೆಯಾ? ಈಗ ನಂತರ ಮನುಷ್ಯ ಇನ್ನೆಲ್ಲೋ ಒಬ್ಬ ಇದ್ದಾನೆ ಒಪ್ಕೋಬೋದು, ಇನ್ನೆಲ್ಲೋ ಒಬ್ಬ ಇದ್ದಾನೆ ಒಪ್ಕೋಬೋದು. 50-60 ಜನ ನಂತರಲ್ಲೇ ಇದ್ದಾನೆ ಅಂತಂದರೆ ಅದು ಆಕಸ್ಮಿಕವಾಗಂತೂ ಆಗಿರಲ್ಲ. ಅದು ಏನಾಗಿರಬೇಕು? ಏನೋ ಸತ್ಯ ಅದರಲ್ಲೇ ಅಡಗಿರಬೇಕು. ಹೌದಾ ಅಲ್ವಾ? ಅರ್ಥ ಆಗ್ತಿದೆಯಾ ನಿಮಗೆ? ಆರ್ ಯು ಫಾಲೋಯಿಂಗ್ ಮೀ? ದಿಸ್ ಕೆನಾಟ್ ಹ್ಯಾಪನ್ ಆಕ್ಸಿಡೆಂಟಲಿ. ನಿಮ್ಮ ಥರನೇ 60 ಜನ 50 ಜನ ನಿಮ್ಮ ಮುಂದೆ ಬಂದು ನಿಂತ್ಕೊಂಡ್ರೆ ನಿಮ್ಗೇನನ್ಸುತ್ತೆ? ಅಯ್ಯಪ್ಪ, ನಾ ಕೇಳಿದ್ದೀನಿ ಒಬ್ಬರ ಥರ 7 ಜನ ಮ್ಯಾಕ್ಸಿಮಮ್ ಇರ್ಬೋದಂತೆ ಪ್ರಪಂಚದಲ್ಲಿ. 50 ಜನ ಇರಬೇಕು ಅಂದರೆ ಇದು ಸುಳ್ಳಲ್ಲ, ಇಲ್ಲಿ ಏನೋ ಆಗಿದೆ ಮಿಸ್ಟೇಕು. ಈ 50 ಜನ ನಂತರ ಕಾಣ್ತಿದ್ದಾರೆ ಅಂದರೆ ಇದರಲ್ಲಿ ಏನೋ ಒಂದು ಸತ್ಯ ಅಡಗಿದೆ. ಆ ಥರ ಇಲ್ಲಿ ಯಾವ ಧರ್ಮ ಯಾವ ಮತ ತಗೊಂಡ್ರು ಎಲ್ಲರೂ 7 ಜನರನ್ನು ದಿವ್ಯ ಸಿಂಹಾಸನದ ಮುಂದೆ ಜ್ಯೋತಿಗಳು, ಜ್ವಾಲೆಗಳು, ಪ್ರಜಾಪತಿಗಳು ಈ ಥರ ಹೇಳ್ತಾರೆ ಅಂತ ಅಂದರೆ ಅದರ ಅರ್ಥ ಏನು? ಅವರು ಹೇಳ್ತಾರೆ ಇವರಿಂದಲೇ ಸೃಷ್ಟಿ ಕಾರ್ಯ ಮುಂದೆ ಪ್ರಾರಂಭ ಆಗಿದ್ದು, ಸೃಷ್ಟಿಯನ್ನು ತೀಡಿದವರೇ ಇವರು, ಮುಂದುವರಿಸ್ಕೊಂಡು ಹೋದವರೇ ಇವರು ಅಂತ. ಹಾಗಾದರೆ ಇದು ಯಾವುದು ಆಕಸ್ಮಿಕವಲ್ಲ, ಇದರಲ್ಲಿ ಬಹಳ ಅರ್ಥವಂತೂ ಖಂಡಿತ ಇದೆ. ಅದನ್ನು ತಿಳ್ಕೊಳ್ಳಿಕ್ಕೆ ನಾವಿಲ್ಲಿ ಪ್ರಯತ್ನ ಪಡ್ತಾ ಇರೋದು. ಈಗ ನೀವು ಕಾಣಿಸ್ತಾ ಇರೋದು ಇದು ಏನಿದು? ಈ ಜಾಗ ವಿಷ್ಣು ಚೈತನ್ಯ. ಅದನ್ನು ನಾವೇನಂತ ಕರಿತೀವಿ? ಸೆಕೆಂಡ್ ಲೋಗಾಸ್, ಎರಡನೆಯ ಮೂರ್ತಿ, ಮಹಾವಿಷ್ಣು ಅಥವಾ ವಿಷ್ಣು ಅಂತ. ಓಕೆ, ಇದನ್ನ ಏನಂತ ಕರಿತೀವಿ? ಇಲ್ಲಿರೋದು ಈ ಜಾಗವನ್ನ, ಇದೇನಿದು ಈ ಭಾಗ? ಪ್ರಕೃತಿ. ಎಂಥ ಪ್ರಕೃತಿ? ಮೂಲ ಪ್ರಕೃತಿ, ದೈವಿ ಪ್ರಕೃತಿ ಅಲ್ಲ, ಮೂಲ ಪ್ರಕೃತಿ. ಪರಬ್ರಹ್ಮನ ಜೊತೆ ಇರುವಂತಹ ಆ ಪರಾಶಕ್ತಿ. ಇದೇನಿದು? ಈ 7 ಸಪ್ತ ಪ್ರಜಾಪತಿಗಳು. ಈ ಸಪ್ತ ಪ್ರಜಾಪತಿಗಳು ಒಬ್ಬರಂತೆ ಒಬ್ಬರು ಇಲ್ಲ, ಬಹಳ ವಿಭಿನ್ನವಾಗಿದ್ದಾರೆ. ಇದು ಎಷ್ಟು ವಿಭಿನ್ನ ಅಂತಂದರೆ ಅವರ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಅತಿ ಮುಖ್ಯ
ಗುಣಗಳೇ ಬೇರೆ ಇರ್ತವೆ. ಇದು ಹೇಗೆ ಈಗ ಅಂದರೆ, ಇಲ್ಲಿರುವಂತಹ ಪರಮ ಚೈತನ್ಯವಿದೆಯಲ್ಲ, ಅದು ಪರಿಶುದ್ಧ ಚೈತನ್ಯ. ಅಲ್ಲಿ ಸೆಪರೇಷನ್ ಇಲ್ಲ, ಡಿಫರೆನ್ಷಿಯೇಷನ್ ಇಲ್ಲ, ಅನ್ಡಿಫರೆನ್ಷಿಯೇಟೆಡ್ ಕಾನ್ಷಿಯಸ್ನೆಸ್ ಇದು. ಅದು ಕೆಳಗಿಳಿಲಿಕ್ಕೆ ಸಾಧ್ಯವಿಲ್ಲ. ಅದು ಕೆಳಗಿಳಿಲಿಕ್ಕೆ ಕೆಲವು ನಾಲೆಗಳನ್ನು ಮಾಡಿಕೊಂಡಿದೆ. ಎಷ್ಟು ನಾಲೆಗಳು? 7 ನಾಲೆಗಳು. ಆ 7 ನಾಲೆಗಳನ್ನೇ ನಾವೇನಂತ ಕರಿತೀವಿ? ಸಪ್ತ ಪ್ರಜಾಪತಿಗಳು. ಪ್ರಜಾಪತಿಗಳು ದೇ ಆರ್ ಚಾನಲ್ಸ್. ಚಾನಲ್ಸ್ ಫಾರ್ ವಾಟ್? ಚಾನಲ್ಸ್ ಫಾರ್ ದ ಎಮನೇಷನ್ ಆಫ್ undifferentiated ಕಾನ್ಷಿಯಸ್ನೆಸ್ ಆ್ಯಂಡ್ ಎನರ್ಜಿ. ಆ ಪರಮ ಪ್ರಜ್ಞೆಯು ಹೊರಗಡೆ ಬರಲಿಕ್ಕೆ 7 ಕಾಲುವೆಗಳು. ಆ ಕಾಲುವೆಗಳೇ ಪ್ರಜಾಪತಿಗಳು. ಈಗ ದೊಡ್ಡ ಡ್ಯಾಮ್ ಇದೆ. ಡ್ಯಾಮ್ ತುಂಬ ನೀರು ತುಂಬಿಟ್ಟಿದ್ದೀರಿ. ಇದು ಡ್ಯಾಮ್ ಇದ್ದಂಗೆ. ಇದು ಆ ನೀರಿನ ರಭಸವನ್ನು ತಡ್ಕೊಳ್ಳಿಕ್ಕೆ ಸುತ್ತಲೂ ಇರೋ ಹಳ್ಳಿಗಳಿಗೆ ಸಾಧ್ಯ ಇಲ್ಲ. ಅವ್ರೇನು ಮಾಡ್ತಾರೆ? ಆ ನೀರನ್ನು ಹೊರಗಡೆ ಕಳಿಸ್ಬೇಕಂದ್ರೆ, ಅನುಗ್ರಹ ಶಕ್ತಿ ಹೊರಗೆ ಬರಬೇಕಂದ್ರೆ ಆ ಡ್ಯಾಮ್ಗೆ ಏನು ಮಾಡ್ತಾರೆ? ಕಾಲುವೆಗಳನ್ನು, ತೂಬುಗಳನ್ನು ಹಾಕಿ ಕಾಲುವೆಗಳನ್ನು ಕಟ್ತಾರೆ. ಆ ಥರ ಇಲ್ಲಿ 7 ಕಾಲುವೆಗಳಾಗಿದೆ. ಆ 7 ಕಾಲುವೆಗಳ ಮೂಲಕ 7 ಸಪ್ತ ಪ್ರಜಾಪತಿಗಳು ಹೊರಗಡೆ ಬರ್ತಾರೆ. ಈ ಬರೋದಕ್ಕೆ ಮೊದಲು ಈ ದೈವಿ ಪ್ರಕೃತಿ ಫೋಹತ್ತಾಗಿ ಪರಿವರ್ತನೆ ಹೊಂದುತ್ತೆ. ಫೋಹತ್ ಅನ್ನೋದು ಶಕ್ತಿಯ ಒಂದು ರೂಪ. ಅದು ವಿಷ್ಣುವಿನ ಒಂದು ಶಕ್ತಿ. ಅದು ಪಾರ್ವತಿಯ ಶಕ್ತಿಯೂ ಹೌದು. ಅದು ಆ ಪರಾಶಕ್ತಿಯ ಶಕ್ತಿಯೂ ಹೌದು. ಅದನ್ನು ಕೆಳ ಹಂತದಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ ಎಲೆಕ್ಟ್ರಿಸಿಟಿ ಇಸ್ ಫೋಹತ್. ಈಗ ಈ ರೂಮ್ನಲ್ಲೆಲ್ಲ ಹರಿತಾ ಇದೆಯಲ್ಲ ಎಲೆಕ್ಟ್ರಿಸಿಟಿ, ಅದೇನದು? ಫೋಹತ್. ನಿಮ್ಮ ಶರೀರದಲ್ಲಿ ಎಲೆಕ್ಟ್ರಿಸಿಟಿ ಹರಿತಿದೆಯಾ? ಒಂಥರ ಎಲೆಕ್ಟ್ರಿಸಿಟಿ ಹರಿತಿದೆ. ಅದನ್ನೇ ನಾವು ಏನಂತೀವಿ? ಪ್ರಾಣಶಕ್ತಿ ಅಂತೀವಿ. ಅದು ಯಾವುದರ ಮೂಲಕ ಹರಿತಾ ಇದೆ? ನಮ್ಮ ನರ ನಾಡಿಗಳ ಮೂಲಕ ಹರಿತಾ ಇದೆಯಲ್ಲ, ಆ ಪ್ರಾಣಶಕ್ತಿ ಫೋಹತ್ನ ಒಂದು ರೂಪ. ಇಟ್ ಈಸ್ ನಥಿಂಗ್ ಬಟ್ ಫೋಹತ್ ಇನ್ ಅವರ್ ಬಾಡಿ. ಆರ್ ಯು ಫಾಲೋಯಿಂಗ್ ಮೀ? ಈಗ ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ, ಯಾಕೆಂದರೆ ಸಮಯ ಇಲ್ಲ. ಆದರೆ ನನ್ನ ಒಂದು ಅಂಜಿಕೆ, ಕಳವಳ ಏನಂದರೆ, ನೆಕ್ಸ್ಟ್ ಇನ್ 2 ತಿಂಗಳ ನಂತರ ಕ್ಲಾಸು. ಆಗ ಬರೋ ಹೊತ್ತಿಗೆ ಇದೆಲ್ಲ ಮರ್ತು ಹೋದರೆ ನನಗಿದನ್ನು ಮುಂದುವರಿಸೋದು ಬಹಳ ಬಹಳ ಕಷ್ಟ ಆಗ್ತದೆ. ಮತ್ತು ನಾನು ಎಕ್ಸ್ಪ್ಲೈನ್ ಮಾಡಬೇಕು, ಒಂದು 1/4 ಗಂಟೆ 20 ನಿಮಿಷ ಇದನ್ನೆಲ್ಲ ವಿವರಿಸಿ ನಾನು ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗಬೇಕು. ಓಕೆ, ಇದು ಹೋಗಲಿ ಒಂದೇ ಕ್ಲಾಸ್ನಲ್ಲಿ ಮಾಡೋಣ ಅಂತಂದರೆ ನಾನು ಆ ಸ್ಪೀಡ್ನಲ್ಲಿ ಹೋದರೆ ನಿಮಗೇನು ಅರ್ಥ ಆಗೋದಿಲ್ಲ. ಹಾಗಾಗಿ ನಾನು ಐ ಹ್ಯಾವ್ ಟು ಗಿವ್ ಸಮ್ ಎಕ್ಸಾಂಪಲ್ಸ್ ಫ್ರಮ್ ಡೇ ಟು ಡೇ ಲೈಫ್ ಆ್ಯಂಡ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಪೇಷಂಟ್ ಲಿಸನಿಂಗ್.